ಅಣ್ಣ, ನಮ್ಮ ಬೆವರಿಜಿ ಗ್ರಾಮದ ಸುತ್ತಮುತ್ತಲೂ ಭೀಕರ ಬರಗಾಲ ಬಿದ್ದಿದೆ. ನಮ್ಮ 700 ಕಿಲ್ಲರಗಳನ್ನು ಸಲಹಿಕೊಂಡು ಬರಲು ಯಾವ ದಿಕ್ಕಿಗೆ, ಯಾವ ನಾಡಿಗೆ ಕಳಿಸೋಣ? ಶ್ರೀ ಸಂಪತ್ತಿನಿಂದ ಕೂಡಿದ ಗೌರಿ ನಾಡಾದ ಸುರಪುರಕ್ಕೆ ಕಳಿಸಿದರೆ ಯೋಗ್ಯ. ಅಲ್ಲಿ ಮೇವು ನೀರಿನ ಸಂಗ್ರಹವು ಸಾಕಷ್ಟಿದೆ. ಹಾಗಾದರೆ ಯಾರನ್ನು ಕಳಿಸೋಣ? 21 ಜನರಲ್ಲಿ ಹೆಚ್ಚಿನವನಾದ ವೀರಮಲಕಾರ್ಸಿದ್ದನನ್ನೇ ಕಳಿಸಿದರೆ ಯೋಗ್ಯ. ಅವನೆಲ್ಲ ದನಕರುಗಳನ್ನು ಕಾಪಾಡಿಕೊಂಡು ಬರುವ. ಹಾಗಾದರೆ ಅವನನ್ನು ಕರೆಸಿ ಎಲ್ಲವನ್ನು ತಿಳಿಸಿ ಕಳಿಸಿಕೊಡೋಣ. ಸಿದ್ಧ ಮಲಕಾರ್ಸಿದ್ದನನ್ನು ಕರೆದುಕೊಂಡು ಬಾ. ಹಾಗಾದರೆ ಬರೇ ಅಪ್ಪ, ತಮ್ಮ ಪಾದಕ್ಕೆ ನಮಸ್ಕಾರ. ಮಲಕಾರ ಸಿದ್ಧ, ನಮ್ಮ ಬೆವರಿಜಿ ಗ್ರಾಮದ ಸುತ್ತಮುತ್ತಲೂ ಬರಗಾಲ ಬಿದ್ದದ್ದು ನಿನಗೂ ಗೊತ್ತಿದೆ. ನಮ್ಮ 700 ಕಿಲ್ಲರಗಳನ್ನು ಸಿರುಪುರ ನಾಡಿಗೆ ಹೊಡೆದುಕೊಂಡು ಹೋಗಿ ಸಲಹಿಕೊಂಡು ಬಾ. ಸಿರುಪುರ ನಾಡು ಬೇಡರ ನಾಡು, ಅವರೊಡನೆ ಪ್ರೀತಿಯಿಂದ ನಡೆದುಕೊಳ್ಳಿರಿ. ಸಿಕ್ಕ ಸಿಕ್ಕ ಹೊಲಗಳಲ್ಲಿ ದನಗಳನ್ನು ಬಿಡಬೇಡಿರಿ, ತಿಳಿಯುತ್ತೇನಪ್ಪ? ಅಪ್ಪ, ತಮ್ಮ ಮಾತನ್ನು ತಪ್ಪದೇ ಪಾಲಿಸುತ್ತೇನೆ. ಆದರೆ ನನ್ನ ಜೊತೆಗೆ ಭೂತಾಳ ಸಿದ್ಧನನ್ನು ಕಳಿಸಿಕೊಡಿರಿ. ಆಗಲೇ ಅವನನ್ನಾದರೂ ಕರೆದುಕೊಂಡು ಹೋಗು. ಸಿರುಪುರ ನಾಡು ಬೇಡರ ನಾಡು, ಅವರೊಡನೆ ಪ್ರೀತಿಯಿಂದ ನಡೆದುಕೊಳ್ಳಿರಿ. ಆಗಲ್ರಿ, ಅಲ್ಲೇ ಗೆಗಳನ್ನು ಅವ್ರು ಎಲ್ಲೋ ತಂದು ಒಟ್ಟಿಸ್ಕೊಂಡು ಹೇಳಿದ್ರೆ ಸುಮ್ಮನೆ ಬರ್ತೇವು. ಭೂತಾಳ ಸಿದ್ಧ, ತಂದೆಯವರ ಆಜ್ಞೆಯಂತೆ ನಮ್ಮ ಎಲ್ಲ ಕಿಲ್ಲಾರಗಳನ್ನು ಬಾಗಿಯ ದೊಡ್ಡೆಯಿಂದ ಹೊರಬಿಡು. ಭೂತಾಳ ಸಿದ್ಧ, ನಾನು ಕೂಡಲೇ ತಾಯಿ ಕೊಂತ ಮಳೆಗೆ ಭೇಟಿಯಾಗಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಕೂಡಲೇ ಬರುತ್ತೇನೆ. ಭೂತಾಳ ಸಿದ್ಧ. ಹಾವಳಿ ಮಲಕಾರ. ಅಮ್ಮ, ನಿನಗೊಂದು ಸಂತಸದ ಸುದ್ದಿಯಮ್ಮ. ಅದೇನು ಕಂದ? ಅಮ್ಮ, ನನ್ನ ತಂಡಗಳಾದ ಧರ್ಮರು ನಮ್ಮ ಕಿಲ್ಲಾರುಗಳನ್ನು ಸುರಪುರ ನಾಡಿನತ್ತ ಹೋಗಿ ಹೊಡೆದುಕೊಂಡು ಸಲಹಿಕೊಂಡು ಬರಲು ನನ್ನನ್ನೇ ನೇಮಿಸಿದ್ದಾರೆ. ಅದಕ್ಕಾಗಿ ನಿನ್ನ ಆಶೀರ್ವಾದ ಪಡೆದುಕೊಂಡು ಹೋಗಲು ಬಂದಿದ್ದೆ. ನಿನಗೆ ಮುತ್ತಿನ ಬೆಳಗ್ಗೆ ಆಶೀರ್ವಾದ ಕಂದ. ಆಗಲಮ್ಮ.
ಕಳಿಸುತ್ತೇನೆ, ತೆಗೆದುಕೊಂಡು ಆಗಲೇ ಬೇಗನೆ ತೆಗೆದುಕೊಂಡು ಬಾರಮ್ಮ. ಹೋಗಿ ಬಾ ಮಗು. ಗೊತ್ತಾಳಿಸಿದ್ದ ಧರ್ಮರ ಅಪ್ಪಣೆಯೂ ಆಯಿತು, ತಾಯಿ ಆಶೀರ್ವಾದವು ದೊರಕಿತು. ನಾವು ಬೇಗನೆ ಎಲ್ಲ ಕಿಲ್ಲಾರುಗಳನ್ನು ಬಾಗಿಯ ತೊಟ್ಟಿಯಿಂದ ಹೊರಬಿಡುವು ತಾಳಿಸಿದ್ದ. ಮಲಕಾರ್ಚಿದ್ದ ಎಲ್ಲ ಕಿಲ್ಲಾರಗಳನ್ನು ಬಿಟ್ಟಿದ್ದೇನೆ, ನಡೇ ನಮ್ಮ ಪ್ರಯಾಣ ಮುಂದೆ ಸಾಗಲಿ. ಗೊತ್ತಾಳಿಸಿದ್ದ ನಾವು ಸುರಪುರ ನಾಡಿಗೆ ಹೋಗಬೇಕಾದರೆ ಕನಿಷ್ಠ ಪಕ್ಷ 10-12 ದಿವಸಗಳಾದರೂ ಬೇಕಾಗುತ್ತವೆ. ಅದಕ್ಕಾಗಿ ದಾರಿಯಲ್ಲಿ ತಂಗುತ್ತಾ ನಮ್ಮ ಪ್ರಯಾಣವನ್ನು ಬೆಳೆಸೋಣ ಗೊತ್ತಾಳಿಸಿದ್ದ. ಹಾಗೆ ಮಾಡೋಣ ಮಲಕಾರ್ಚಿದ್ದ. ಗೊತ್ತಾಳಿಸಿದ್ದ ನಮ್ಮ ಬ್ಯಾವರ್ಗಿ ಗ್ರಾಮದ ಸುತ್ತಮುತ್ತ 12 ಗಾವದವರೆಗೆ ಭೀಕರ ಬರಗಾಲ ಬಿದ್ದಿದೆ. ಅದಕ್ಕಾಗಿ ನಾವು ಇಂದು ಆದಷ್ಟು ಬೇಗನೆ ಚಲಿಸಿ ಈ ಬಂಜರು ಭೂಮಿಯನ್ನು ದಾಟಿ ಸುಖ ಸಮೃದ್ಧಿಯಿಂದ ಪ್ರದೇಶಕ್ಕೆ ಹೋಗಿ ಅಲ್ಲಿ ನಮ್ಮ ಬಿಡಾರವನ್ನು ಹೂಡೋಣ ಬುತ್ತಾಳಿಸಿದ್ದ. ಹಾಗಲಿ ಮಲಕಾರ್ಚಿದ್ದ. ಬುತ್ತಾಳಿಸಿದ್ದ ಅಲ್ಲಿ ಕಾಣುತ್ತಿದೆ ನೋಡು, ಆ ಊರಿನ ಹೆಸರೇನು ಬುತ್ತಾಳಿಸಿದ್ದ? ಆ ಊರಿನ ಹೊಲಗದ್ದೆಗಳೆಲ್ಲ ಹಸಿರಿನಿಂದ ತುಂಬಿಕೊಂಡು ಭೂದೇವಿ ಉಯ್ಯಾಲಿ ಆಡುವಂತೆ ಭಾಷ್ಯವಾಗುತ್ತಿದೆ ನೋಡು ಬುತ್ತಾಳಿಸಿದ್ದ. ಹೌದು ಮಲಕಾರ್ಚಿದ್ದ. ಮಲಕಾರ್ಚಿದ್ದ ಊರಿಗೆ ಅದುರಂದು ಕರೆಯುವರು. ಇಲ್ಲಿ ಸಾಕಷ್ಟು ಮನೆಯಾಗಿದೆ. ಅದು ಅಲ್ಲಿ ನೋಡ ಮಲಕಾರ್ಚಿದ್ದ ಅಗ್ರಾಣ ಹೊಂಡವು ಕೂಡ ನೀರಿನಿಂದ ತುಂಬಿದೆ. ಗೊತ್ತಾಳಿಸಿದ್ದ ಇಂದು ನಾವು ಇಲ್ಲಿಯೇ ನೆಲೆ ನಿಂತು ನಮ್ಮ ಕಿಲ್ಲಾರುಗಳನ್ನು ಅವುಗಳ ಮನ ತಣಿಯವರಿಗೆ ಮಯಿಸಿ ಈ ಅಗ್ರಾಣಿ ಹೊಂಡದಲ್ಲಿ ನೀರನ್ನು ಕುಡಿಸಿ ನಾಳೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ ಗೊತ್ತಾಳಿಸಿದ್ದ. ಹೌದು ಮಲಕಾರ್ಚಿದ್ದ. ನಾನು ಯಾದೂರು ಗ್ರಾಮದ ಬಹು ಇಲ್ಲಿ ನಾನು ಆಡಿದ್ದೆ ಮಾಡಿದ್ದೆ. ನನ್ನೆದುರು ನಿಲ್ಲುವರು ಯಾರು ಇರುವುದಿಲ್ಲ. ಮಾನವಿ ಸಾಹೇಬ, ಮತ್ತೇನು ಸಮಾಚಾರ? ನಮ್ಮ ಕಡೆ ಬರಲು ಕಾರಣವೇನು? ನಮ್ಮೂರು ಸೀಮೆಗೆ ಯಾರೋ ದನ ಚೋಡ್ಯದನ. ಹಾ, ಏನಂದಿ? ನಮ್ಮೂರ ಭೂಮಿಯಲ್ಲಿ ಅದು ನನ್ನ ಅಪ್ಪಣಿಲ್ಲದೆ ಎಲ್ಲಾರುಗಳನ್ನು ಮೇಯಿಸಬೇಕಾದ್ರೆ ಎಷ್ಟು ಕೋಪ. ಅವರನ್ನು ಸುಮ್ಮನೆ ಬಿಡಬಾರದು. ನಬೀ ಸಾಹೇಬ, ಬಾಲಾಜಿ, ಬೇಗನೆ ಹೋಗಿ ಅವರನ್ನು ಕರೆದುಕೊಂಡು ಬಾ. ಅವರು ಯಾರೆಂಬುದನ್ನು ವಿಚಾರಿಸೋಣ. ಜಲ್ದಿ ಹೋಗಿ ಕರ್ಕೊಂಡು ಬರ್ತೀನಿ ರೀ ಗೌಡ. ಏ ಚೋಕ್ರವಳ, ಯಾರು ನೀವು? ಇಲ್ಲಿಗೆ ಏಕೆ ಬಂದಿದ್ದೀರಿ? ಏ ಬಾಯಿ ಬಡಕ, ನಾವು ಬಯಲು ಸೀಮೆಯ ಬ್ಯಾವರ್ಗಿ ಗ್ರಾಮದವರು. ನೀವು ಯಾರಾದರೂ ನನಗೇನು ಮುಜೆ ಕ್ಯಾ ಮಾಲೂಮ್ ನೈ. ನಮ್ಮ ಪಟೇಲ್ ಜಿ ನಿಮಗೆ ಬಾತ್ ಯಾರು ಚಲೋ ಎಂಬ ಗೌಡ ನಮಗೇಕೆ ಬರ ಹೇಳಿರುವನು? ಕ್ಯಾ ಮಾಲೂಮ್ ನೈ. ಅಲ್ಲಿ ಮಲಕಾರ್ಚಿದ್ದ ಇವನು ಏನು ಹೇಳುತ್ತಿರುವನು? ಕಳಿಸಿದ್ದ ಅವರ ಗೌಡನು ನಮ್ಮನ್ನು ಬರ ಹೇಳಿರುವನಂತೆ. ನೀನು ಎಲ್ಲ ಕಿಲ್ಲಾರುಗಳನ್ನು ಕಾಯುತ್ತಿರು, ನಾನು ಕೂಡಲೇ ಹೋಗಿ ಆ ಗೌಡನನ್ನು ಭೇಟಿಯಾಗಿ ಬರುತ್ತೇನೆ. ಬೇಗನೆ ಹೋಗಿ ಬಾ ಮಲಕಾರ್ಚಿದ್ದ. ಆ ಗೌಡನಿಗೆ ಸಿಕ್ಕಂತೆ ಮಾತ
ಹೇಳಬೇಡ. ಹೋಗಲಿ ಮುತ್ತಾಳ ಸಿದ್ಧ ಕೂಡಲೇ ಬರುತ್ತೇನೆ. ಈ ನಮ್ಮೂರು ಮೇಲೆ ನನ್ನ ಅಪ್ಪಣೆಯಲ್ಲದೆ ಕೆಲವರುಗಳನ್ನು ಬಿಡಬೇಕಾದ್ರೆ ಎಷ್ಟು ಧೈರ್ಯ ನಿನಗೆ? ಯಾರು ನೀನು? ಎಲ್ಲಿ? ಸೊಕ್ಕಿನ ಗೌಡ, ನಾವು ಬಯಲು ಸೀಮೆಯ ನಾಡಗೌಡರ ಮನೆತನದವರಾದ ಅಮೋಘ ಸಿದ್ಧರ ಮೊಮ್ಮಗ ಸತ್ತ ಧರ್ಮರ ಪುತ್ರ ವೀರಮಲಕಾರಿ ಸಿದ್ಧ. ಸಿದ್ಧರಿಗೆ ಸರ್ವನಾಡೆ ಸ್ವಾಧೀನವಾಗಿರುತ್ತದೆ. ನಿಮ್ಮ ಬರವಣಿಗೆ ಅವಶ್ಯಕತೆ ನಮಗಿರುವುದಿಲ್ಲ. ತಿಳಿತೇ ಗೌಡರೇ? ಪಡಮರ್ಕ, ಅಷ್ಟು ಸೊಕ್ಕಿನ ನುಡಿಗಳನ್ನು ಮಾತನಾಡುತ್ತೀರಿ. ನಿನಗೆ ಒಳ್ಳೆ ಮಾತಿನಲ್ಲಿ ಹೇಳುತ್ತೇನೆ ಕೇಳು. ನಾಳೆ ಸೂರ್ಯೋದರೊಳಗಾಗಿ ನಿನ್ನ ಕಿಲಾರಿಗಳನ್ನು ಹೊಡೆದುಕೊಂಡು ನಮ್ಮೂರ ಸೀಮೆನೆ ದಾಟಿ ಸರಿ ಒಳಿತಾಯಿತು. ಇಲ್ಲವಾದರೆ ನಿನ್ನ ಗತಿ ನೆಟ್ಟಗಾಗಲಿಕ್ಕಿಲ್ಲ. ಮೊದಲಿಂದ ಮಾತನಾಡುವ ಮುದೇಗೌಡ, ಕಿಲಾರಿಗಳನ್ನು ಹೊಡೆದುಕೊಂಡು ಹೋಗುವುದಿಲ್ಲ. ನೀನು ಅದೇನು ಮಾಡುತ್ತೀಯ ಮಾಡ ಹೋಗು. ಭಯ ಬೇಡಕ, ಎಷ್ಟು ಸೊಕ್ಕಿನ ನುಡಿಗಳನ್ನು ಮಾತನಾಡುತ್ತೀವಿ. ನಿನಗೆ ಒಳ್ಳೆ ಮಾತಿನಲ್ಲಿ ಹೇಳುತ್ತೇನೆ ಕೇಳು. ಸಾಹೇಬ, ಇವರ ಕಿಲಾರಿಗಳು ನಮ್ಮೂರ ಸೀಮೆಯಲ್ಲಿ ಕಂಡರೆ ಅವುಗಳಲ್ಲಿ ಇವರು ನಿಮ್ಮ ಮನಸ್ಸಿಗೆ ಬಂದ ಪುಂಡಗಳನ್ನು ಕತ್ತರಿಸಿ ಅಡಿಗೆ ಮಾಡಿ ಊಟ ಮಾಡಿರಿ. ಅದಕ್ಕೆ ನನ್ನ ಅನುಮತಿ ಇದೆ. ಆಗಲಿ ಪಟೇಲ್ಜಿ. ನಿಮ್ಮದು ಏಕಲಾಕದು ಗೋಳಿ ಇದ್ರು ನಮ್ಮ ಕೈಯಾಗ ಒಂದಿನ ಕಲಸ್ ಅಭಿ ಇಸ್ಕೋ ತಗಲ್ ಕಾಡ್ತಾ ಇತ್ತು ತೊಗಲ್. अभी खंडा काढतो. अभी अड़गी करता हूँ. अड़गी स्टोव चालू कर. स्टोव ಗೊತ್ತಾಳಿಸಿದ್ದ. ಬೆಳಗಾಗುವುದರೊಳಗಿಂದ ನಮ್ಮ ಮತನಾರಿಗುಳಿ ಕಾಣದಾಗಿದೆಯಲ್ಲ, ಎಲ್ಲಿ ಹೋಗಿರಬಹುದು ಮುತ್ತಾಳಿಸಿದ್ದ? ಹೌದು ಮಲಕಾರಿಸಿದ್ದ. ಸೂರ್ಯ ಹೊಂಟಾಗಿದ್ದಲು, ನಮ್ಮ ಗೋಳಿವು ಎಲ್ಲಿ ಕಾಣಲ್ದು. ಏನಾಗಿರಬಹುದು? ಬುತ್ತಾಳಿಸಿದ್ದ. ಇದು ಆ ಪಂಡಗೌಡ ಬಸಗೊಂಡನ ಕಾರಸ್ಥಾನವೇ ಆಗಿದೆ. ಅವನ ಕೈಯಲ್ಲಿ 100 ಜನ ಕಟುಕರಿದ್ದಾರೆ. ಅವರಿಂದ ನಮ್ಮ ಗೋಳಿಯನ್ನು ಭಕ್ಷಿಸಿರಬೇಕು. ಅದಕ್ಕಾಗಿ ನಡೆ ಮುತ್ತಾಳಿಸಿದ್ದ, ಬೇಗನೆ ಹೋಗಿ ಆ ಗೌಡನನ್ನು ವಿಚಾರಿಸೋಣ. ನಡೆ ಮಲಕಾರಿಸಿದ್ದ. ಎಲೆ ಪಂಡಗೌಡ ಬಸಗೊಂಡ, ನಮ್ಮ ಗೋಳಿಯನ್ನು ಎಲ್ಲಿ ಬಚ್ಚಿಟ್ಟಿರುವೆ? ಬೇಗನೆ ಹೇಳು. ಇಲ್ಲವಾದರೆ ನಿನ್ನ ಗತಿ ನೆಟ್ಟಗಾಗಲಿಕ್ಕಿಲ್ಲ.
ಹೆಚ್ಚು ಕೋಪ ಮಾಡಿಕೊಂಡರೆ ಏನು ಪ್ರಯೋಜನವಿಲ್ಲ. ಈಗ ನಿನ್ನ ಗೂಳಿ ನಮ್ಮ ನಬಿ ಸಾಹೇಬನ ಹಳ್ಳಿಯಲ್ಲಿ ಕುದಿಯುತ್ತಿದೆ. ಅದು ನಿನ್ನ ಸಿದ್ಧ ಶಕ್ತಿಯಿಂದ ಎಬ್ಬಿಸಿದರೆ ಅದು ನಿನ್ನದು ಆಗುವುದು. ಇಲ್ಲವಾದರೆ ಅವರ ರುಚಿಯಾದ ಊಟ ಆಗುತ್ತದೆ. ಬಲಕಾಡಿಸಿದ್ದ ಬೇಗನೆ ಗುರುವಿನನ್ನು ಧ್ಯಾನಿಸಿ ಹಂಡೆಯಲ್ಲಿ ಭಂಡಾರವ ನೋಡಿ ನಮ್ಮ ಗೂಳಿವು ತಾನೇ ಹೇಳುವುದು. ಈ ಸಿದ್ಧರ ಶಕ್ತಿ ಸಾಮರ್ಥ್ಯ ಈ ಗೌಡನಿಗೆ ಸ್ವಲ್ಪ ತಿಳಿಯಲಿ. ಆಗಲಿ ಬುತ್ತಾಳೆ ಸಿದ್ಧ. ಹರ ಮುನಿದರು ಗುರು ಕಾಯನೆಂಬ ವೇದ ವಾಕ್ಯದಂತೆಲಿ ಈಗಲೇ ಗುರು ಸ್ತೋತ್ರವನ್ನು ಮಾಡಿ ಹಂಡೆ ಮೇಲೆ ಭಂಡಾರವನ್ನು ಹೊಡೆಯುತ್ತೇನೆ. ಕರುಣದಿಕಾಯ ಗುರು ಸೋಮೇಶ್ವರ, ಕರುಣದಿಕಾಯ ಗುರು ಸೋಮೇಶ್ವರ. ಕರುಣದಿಕಾಯ ಗುರು ಸೋಮೇಶ್ವರ, ಕರುಣದಿಕಾಯ ಗುರು ಸೋಮೇಶ್ವರ. ನಮ್ಮ ಅಪರಾಧವನ್ನು ಮನ್ನಿಸಿ ಕಾಪಾಡಿ ಮಲ್ಕಾರಿಸಿದ್ದ ನಾನು ಖಾಲಿ ಹೇಳಿರಿ ಗೌಡರೇ, ನಿಮ್ಮ ಅಪರಾಧವನ್ನು ಮನ್ನಿಸಿ ನಿಮಗೊಂದು ಮಾತನ್ನು ಹೇಳುತ್ತೇನೆ ಕೇಳಿರಿ ಗೌಡರೇ. ಮನುಷ್ಯನಿಗೆ ಕೋಪ ಬರುವುದು ಸಹಜ. ಆಗ ಪ್ರಜ್ಞೆಯು ತಪ್ಪಿ ಅದು ಕಲಹಕ್ಕೆ ಎಡೆ ಮಾಡಿಕೊಡುವುದು. ಅದಕ್ಕಾಗಿ ತಸ್ಮಾದೃಶ್ಯ ಮಹಾಭಾವೋ ನಿಗ್ರಹಿತಾನಿ ಸರ್ವಸ್ಯಂ ಇಂದ್ರಿಯಾಣೇಂದ್ರಿಯಾರ್ಥೆ ಬಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾಂ ಎನ್ನುವಂತೆ ಮನುಷ್ಯನು ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಸರ್ವ ಪ್ರಕಾರಗಳಿಂದ ತನ್ನ ಹಿಡಿತದಲ್ಲಿಟ್ಟುಕೊಂಡಾಗ ಮನಸ್ಸು ಸ್ಥಿರವಾಗಿರುವುದು. ಅದು ಕಲಹಕ್ಕೆ ಎಡೆ ಮಾಡಿಕೊಡುವುದಿಲ್ಲ ಗೌಡರೇ. ಮಲ್ಕಾರಿಸಿದ್ದ ನಿಮ್ಮ ಮಹಿಮೆ ಅಪಾರವಾದದ್ದು. ಕಡಿದು ಚೂರು ಚೂರಾದ ಗೂಳಿ ಮರಳಿ ಪ್ರಾಣ ಪಡೆಯಬೇಕಾದ್ರೆ ಧನ್ಯನಾದ ಸಿದ್ಧ ಪುರುಷ. ನಿಮ್ಮ ಅಪಾರ ಭಕ್ತಿಗೆ ಮೆಚ್ಚಿ ನಿಮಗೊಂದು ಮಾತನ್ನು ಹೇಳುತ್ತೇನೆ ಕೇಳಿರಿ ಗೌಡರೇ. ಅದೇನಿರುವುದು ಹೇಳಿರಿ ಸಿದ್ಧ ಪುರುಷ. ಗೌಡರೇ, ನಿಮ್ಮ ಆಜೂರು ಗ್ರಾಮದ ಭೂಮಿಯಲ್ಲಿರುವ ಹುತ್ತಿಗೆ ನನ್ನ ಹುಟ್ಟು ಕುಮಾರಿ ಆಕಳು ದಿನಾಲು ಬಂದು ಹಾಲುಣಿಸುವುದು. ಆ ಹುತ್ತಿನಲ್ಲಿ ಮುಂದೆ ಬಸವೇಶನು ಉದಯಿಸಿ ಬರುವನು. ನಿಮ್ಮ ಪ್ರೀತಿಯ ಸುಪುತ್ರನಾದ ಡೌಳಪ್ಪನಿಗೆ ಬಸವೇಶನು ಪ್ರತ್ಯಕ್ಷ. ಮುಂದೆ ಈ ಗ್ರಾಮಕ್ಕೆ ಕಿಳೆಗಾಂವ ಬಸವೇಶನ ಕ್ಷೇತ್ರವೆಂದು ಲೋಕ ಪ್ರಸಿದ್ಧಿಯಾಗುವುದು. ಇನ್ನು ಮೇಲೆ ನೀವು ಬಸವೇಶನ ಭಕ್ತಿಯನ್ನು ಸದಾ ಮಾಡುತ್ತಾ ಹೋದರೆ ನಿಮಗೆ ಒಳ್ಳೆಯದಾಗುವುದು ಗೌಡರೇ. ಈ ನಮ್ಮೂರ ಪುಣ್ಯ ಭೂಮಿಯಲ್ಲಿ ಬಸವಣ್ಣನ ಉದಯ ಆಗುವುದಂದರೆ ನಮಗೂ ಸಂತೋಷವಾಯಿತು.
ಬಸವಣ್ಣನ ಭಕ್ತಿಯನ್ನು ಸದಾ ಮಾಡುತ್ತೇವೆ ಮಲಕಾರ್ಸಿದ್ದ. ನಿಮಗೆ ಒಳ್ಳೆಯದಾಗಲಿ ಗೌಡರೇ, ನಾವಿನ್ನು ಬರುತ್ತೇವೆ. ಕಲ್ಯಾಣವಾಗಲಿ, ನಾವಿನ್ನು ಬರುತ್ತೇವೆ ಗೌಡ. ಗೊತ್ತಾಳಿಸಿದ್ದ, ನಾವು ತಂದೆಯವರ ಆಜ್ಞೆಯಂತೆ ಸುರಪುರ ನಾಡಿಗೆ ಹೋಗಬೇಕಲ್ಲ ಬುತ್ತಾಳಿಸಿದ್ದ? ಹೌದು ಮಲಕಾರ್ಸಿದ್ದ. ಬುತ್ತಾಳಿಸಿದ್ದ, ಅಲ್ಲಿ ಕಾಣುತ್ತಿದೆ ನೋಡುವ ನದಿ, ಆ ನದಿಯ ಪಕ್ಕದಲ್ಲಿರುವ 7 ಕೊಳ್ಳಗಳು, ಆ ನದಿಯ ಹೆಸರೇನು ಮತ್ತು 7 ಕೊಳ್ಳದ ಹೆಸರೇನು ಬುತ್ತಾಳಿಸಿದ್ದ? ಮಲಕಾರ್ಸಿದ್ದ, ಅಲ್ಲಿ ಕಾಣುತ್ತಿದೆಯಲ್ಲ ಆ ಮಲಪ್ರಭಾ ನದಿಯ ದಡದಲ್ಲೇ ಕಾಣುವುದು ಹಿರಿಗುಡ್ಡ. ಆ ಹಿರಿಗುಡ್ಡದಲ್ಲಿ ಇಂದು ನಾವು ನೆಲೆನೆತ್ತು ಮುಂದಿನ ಪ್ರಯಾಣ ವಹಿಸಿದರೆ ಆಯಿತು. ಆಗಲಿ ಬುತ್ತಾಳಿಸಿದ್ದ, ಇಂದು ಇಲ್ಲಿಯೇ ನೆಲೆ ನಿಂತು ನಾಳೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಹಾಗೆ ಮಾಡೋಣ ಮಲಕಾರ್ಸಿದ್ದ. ಈ ಜಗದ ಎಲ್ಲ ಜನರು ನನ್ನ ಹೆಸರು ಕೇಳಿದರೆ ಸಾಕು ಭಯಗೊಂಡು ನಡುಗುತ್ತಾರೆ. ಈ ನನ್ನ ಸ್ಥಾನಕ್ಕೆ ಬರಬೇಕಾದರೆ ಭಯ ಭಕ್ತಿ ವಿನಯದಿಂದ ಬರುತ್ತಾರೆ. ಆದರೆ ಇವರು ನನ್ನ ಅಂಜಿಕೆ ಇಲ್ಲದಂತೆ ತಮ್ಮ ಕಿಲಾರಗಳನ್ನು ಬಿಟ್ಟು ನಿಂತಿದ್ದಾರೆಂದ ಮೇಲೆ ಇವರಿಗೆ ಎಷ್ಟು ಧೈರ್ಯ ಇರಬೇಕು? ಕೂಡಲೇ ಹೋಗಿ ಇವರನ್ನು ವಿಚಾರಿಸಲೇಬೇಕು. ಇವರು ಯಾರೆಂಬುದನ್ನು ತಿಳಿದುಕೊಳ್ಳಲೇಬೇಕು. ಈ ನಮ್ಮ ಸ್ಥಾನದಲ್ಲಿ ನಿಮ್ಮ ಕಿಲ್ಲಾರಗಳನ್ನು ಬಿಡಬೇಕೆಂದರೆ ನಿಮಗೆ ಎಷ್ಟು ಧೈರ್ಯ ಇರಬೇಕು? ಕೂಡಲೇ ಇಲ್ಲಿಂದ ನಿಮ್ಮ ಕಿಲ್ಲಾರಗಳನ್ನು ಹೊಡೆದುಕೊಂಡು ಹೋಗಿರಿ, ಇಲ್ಲವಾದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಾವು ಹೊಡೆದುಕೊಂಡು ಹೋಗುವುದಿಲ್ಲ. ನೀನು ಅದೇನು ಮಾಡುತ್ತೀಯೋ ಮಾಡ ಹೋಗು. ನಾವು ಸಿದ್ಧರು. ನಮ್ಮ ಕಿಲ್ಲಾರಗಳನ್ನು ಬೇಕಾದ ಸ್ಥಾನದಲ್ಲಿ ಮೈಸುವ ಹಕ್ಕು ನಮಗಿದೆ. ನಿನ್ನ ಸ್ಥಾನದಲ್ಲಿ ನಾವು ಯಾವುದಕ್ಕೂ ಅಂಜುವುದಿಲ್ಲ ನೋಡಮ್ಮ, ಅಂಜುವುದಿಲ್ಲ. ನಾನು ಹೇಳುವ ಮಾತಿಗೆ ಬೆಲೆ ಕೊಡಲಿಲ್ಲವೆಂದ ಮೇಲೆ ಇವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಎಲ್ಲೋ ತಿಳಿಗೇಡಿಗರ, ನನ್ನ ವಿನಯದ ಮಾತಿಗೆ ಬೆಲೆ ಕೊಡದ ನಿಮ್ಮನ್ನು ಮತ್ತು ನಿಮ್ಮ ಕಿಲ್ಲಾರಗಳನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಮಲಕಾರ್ಸಿದ್ದ, ಭಯಪಡಬೇಡ ಬುತ್ತಾಳಿಸಿದ್ದ, ಭಯಪಡಬೇಡ. ಈಗಲೇ ಗುರು ಸ್ತೋತ್ರವನ್ನು ಮಾಡಿ ವರುಣಾಸ್ತ್ರವನ್ನು ಪ್ರಯೋಗಿಸಿ ಈ ಅಗ್ನಿಯನ್ನೆಲ್ಲ ನಂದಿಸಿ ಬಿಡುವನು ಬುತ್ತಾಳಿಸಿದ್ದ, ನಂದಿಸಿ ಬಿಡುವನು. ಹಾಗೆ ಮಾಡು ಮಲಕಾರ್ಸಿದ್ದ. ಬೇಗನೆ ಅಗ್ನಿ ಜ್ವಾಲೆಗಳನ್ನು ನಂದಿಸಿ ಬಿಡು. ನಮ್ಮನ್ನು ಕರುಣದಿಂದ ಕಾಯುವ ನಮ್ಮ ಕಾಯುವ ರಾಜನಯ್ಯ, ನಮ್ಮ ಕಾಯುವ ರಾಜನಯ್ಯ, ನಮ್ಮ ಕಾಯುವ ರಾಜನಯ್ಯ. ನಮಗೆಂದು ಗತಿಯಾರಯ್ಯ. ಬೇಗ
ನಿನ್ನದಯ್ಯ ನಮ್ಮ ತಾಯಿ ವಾರ ನಿನ್ನದಯ್ಯ ನಮ್ಮ ತಾಯಿ ವಾರ ನಿನ್ನದಯ್ಯ ನಮ್ಮ ತಾಯಿ ವಾರ ನಿನ್ನದಯ್ಯ ಅದ ನೋಡು ಮುದ್ದಾಳು ಸಿದ್ಧ ಮಳರಾಯನ ತಪಸ್ಸವನ್ನು ಅಗ್ನಿ ಜ್ವಾಲೆಗಳೆಲ್ಲ ನಂದಿ ಹೋದವ ನೋಡು ಮುತ್ತಾಳು ಸಿದ್ಧ ಸಾಕ್ಷಾತ್ ಶಿವನನ್ನೇ ಭೂಲೋಕಕ್ಕೆ ಕರೆದುಕೊಂಡು ಬಂದಿರುವ ಮುತ್ತಜ್ಜ ಅಮೋಘ ಸಿದ್ಧರ ಆಶೀರ್ವಾದ ನಮಗಿರಲು ಯಾವ ಕಾರ್ಯವೂ ಅಸಾಧ್ಯವಾಗಲಾರದು. ಹೌದು ಬಲಕಾರಿಸಿದ್ದ ಗುರುವಿನ ಲೀಲೆ ಯಾರಿಗೆ ತಿಳಿಯದು? ಹಾ, ನಾನು ಕೋರದಿಂದ ಕಾರಿದ ಅಗ್ನಿಯಿಂದ ಇವರು ಸುಟ್ಟು ಭಸ್ಮವಾಗಬೇಕಿತ್ತು. ಆದರೆ ಇವರಿಗೇನೂ ಆಗಲಿಲ್ಲ. ನಾನು ಕಾರಿದ ಅಗ್ನಿಯಲ್ಲ ನಂದಿಸಿ ಬಿಟ್ಟರಲ್ಲ. ಇವರ್ಯಾರೋ ಸಾಮಾನ್ಯ ಪುರುಷರಲ್ಲ, ಇವರ್ಯಾರೋ ಸಿದ್ಧ ಪುರುಷರಿರಬಹುದು. ಇವರನ್ನು ವಿಚಾರಿಸಿ ಇವರು ಯಾರೆಂಬುದನ್ನು ತಿಳಿದುಕೊಳ್ಳಲೇಬೇಕು. ಮಗು, ನೀವು ಯಾವ ಸೀಮೆಯವರು ಮತ್ತು ಯಾರ ಮಕ್ಕಳಪ್ಪ? ಮಗು, ನಿನ್ನ ಹೆಸರೇನಪ್ಪ? ಅಮ್ಮ, ನಾವು ನಿಮ್ಮ ಉಡಿಯಲ್ಲಿ ಭಂಡಾರವನ್ನು ನೀಡಿದ ನಾಡಗೌಡ ಒಡೆಯರಾದ ಅಮೋಘ ಸಿದ್ಧರ ಮೊಮ್ಮಗ ಸತ್ಯ ಧರ್ಮರ ಪುತ್ರ ವೀರ ಮಲಕಾರಿ ಸಿದ್ಧನಮ್ಮ. ಅಮ್ಮ, ನನ್ನ ಹೆಸರನ್ನು ವಿಸ್ತಾರವಾಗಿ ಹೇಳುತ್ತೇನೆ ಕೇಳು ತಾಯಿ. ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಶ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಎನ್ನುವ ಶ್ರೀಕೃಷ್ಣ ಪರಮಾತ್ಮರ ಗೀತಾಮೃತವಾಣಿಯಂತೆ ಧರ್ಮದ ರಕ್ಷಣೆಗಾಗಿ ಸಾಧುಗಳ ರಕ್ಷಣೆಗಾಗಿ ಅಮೋಘ ಸಿದ್ಧರ ಆಶೀರ್ವಾದದಿಂದ ಹಾಗೂ ಕೊಂತೆ ಮಾತೆಯ ಭಕ್ತಿಯಿಂದ ಜನಿಸಿ ಬಂದಂತ ನಾಲ್ವರು ಧರ್ಮರ ನೆಚ್ಚಿನ ಕವರ ವೀರ ಮಲಕಾರಿ ಸಿದ್ಧನಮ್ಮ ನನ್ನ ಹೆಸರು. ಮಗು ಮಲಕಾರಿ ಸಿದ್ಧ, ನಮ್ಮ ಅಣ್ಣ ಅಮೋಘ ಸಿದ್ಧರ ಮನೆಯ ಮಕ್ಕಳೆಂದ ಮೇಲೆ ನನಗೆ ಬಹಳ ಆನಂದವಾಯಿತು. ನೀವು ಊಟ ಉಪಚಾರಕ್ಕೆ ನಮ್ಮ ಆಶ್ರಮಕ್ಕೆ ಬರಬೇಕು ಕಂದ, ಮತ್ತು ನಿಮ್ಮ ಕೆಲ್ಲಾರುಗಳನ್ನು ಬೇಕಾದ ಸ್ಥಳದಲ್ಲಿ ಮೈಯೆಲ್ಲ ಬಿಡಬೇಕು ಕಂದ. ಆಗಲಮ್ಮ. ಅಮ್ಮ, ನನ್ನ ಹೆಸರನ್ನು ಕೇಳಿದಂತೆ ನಿಮ್ಮ ನಾಮಾಂಕಿತವನ್ನು ನಮಗೆ ಸ್ವಲ್ಪ ತಿಳಿಸಬೇಕಮ್ಮ. ಹೇಳುತ್ತೇನೆ, ಕೇಳುತ್ತೇನೆ. ರೇಣುಕರಾಜನ ಮಗಳಾಗಿ ಜನಿಸಿದೆ ಶ್ರೀ ಗುರುದೇವನ ವರನಿಂದ ಕಂದ ಶ್ರೀ ಗುರುದೇವನ ವರನಿಂದ ಹೆಸರು ಕಂದ. ಈ ಹಿರುಗುಡ್ಡ ಕ್ಷೇತ್ರವೇ ಎನ್ನ ವಾಸಸ್ಥಳ. ಇದಕ್ಕೆ ಸೌದತ್ತಿ ಕ್ಷೇತ್ರವೆಂತೆಲ್ಲೂ ಕರೆಯುವರು ಕಂದ. ಆಗಲಮ್ಮ.
ಅಮ್ಮ, ನಿಮ್ಮ ಹೇಳಿಕೆಯಂತೆ ಇಲ್ಲೇ 4 ದಿನ ನಿಂತು ನಮ್ಮ ಮುಂದಿನ ಪ್ರಯಾಣವನ್ನು ಮುಂದುವರಿಸುವೆನಮ್ಮ. ಆಗಲಿ ಕಂದ. ನಾವಿನ್ನು ಹೋಗಿ ಬರುತ್ತೇವಮ್ಮ. ಅದರ ಇದೇ ಏನು ಬತ್ತಾಳ ಸಿದ್ಧ ಗೌರಿ ಸ್ಥಳವಾದ ಸುರಪುರ ನಾಡು. ಹೌದು ಮಲಕಾರ್ ಸಿದ್ಧ, ಇಲ್ಲಿ ರಾಜ 700 ಬ್ಯಾಡ್ರು ಕೂಡಿಕೊಂಡು ರಾಜಕೀಯ ಮಾಡ್ತಾನ ಗಟ್ಟುಳ ಅರ್ಥ. ಅದು ನೋಡು ಬುತ್ತಾಳ ಸಿದ್ಧ, ಈ ನಾಡಿನ ಸೊಬಗಿನ ಸಿರಿಯನ್ನು ನೋಡಿದೆಯಾ ಬುತ್ತಾಳ ಸಿದ್ಧ? ಈ ನಾಡು ಎಲ್ಲ ಸುಂದರ, ಇದು ಭೂದೇವಿಯ ಬಹುಳ ಮಂದಿರ. ಈ ನಾಡು ಎಲ್ಲ ಸುಂದರ, ಇದು ಭೂದೇವಿಯ ಬಹುಳ ಮಂದಿರ. ನಮ್ಮ ಗೋವುಗಳಿಗೆ ಆನಂದ ಸಾಗರ, ನಮ್ಮ ಗೋವುಗಳಿಗೆ ಆನಂದ ಸಾಗರ, ಸಾಗರ ಸಾಗರ ಸಾಗರ. ಈ ನಾಡು ಎಲ್ಲ ಸುಂದರ. ಗೋವಿಂದಗಳ ಗಾನ ಕೇಳು ನಿನಗೆ ಎಂತ ಮಧುರ, ನವಿಲುಗಳ ನಾಟ್ಯ ನೋಡು ರೈತನ ಸುಂದರ. ಭೂದೇವಿಯ ಉಡುಗೆ ನೋಡು ಎಂತ ಅಂದ ಚಂದಿರ. ಹಸಿರಿನಿಂದ ತುಂಬಿ ತುಳುಕುತ್ತಿರುವುದು ಸುಂದರ, ಸುಂದರ ಸುಂದರ ಸುಂದರ. ಈ ನಾಡು ಎಂತ ಸುಂದರ, ಇದು ಭೂದೇವಿಯ ಬಹುಳ ಮಂದಿರ. ಈ ನಾಡು ಎಂತ ಸುಂದರ, ಇದು ಭೂದೇವಿಯ ಬಹುಳ ಮಂದಿರ. ನಮ್ಮ ಗೋವುಗಳಿಗೆ ಆನಂದ ಸಾಗರ, ನಮ್ಮ ಗೋವುಗಳಿಗೆ ಆನಂದ ಸಾಗರ, ಸಾಗರ ಸಾಗರ ಸಾಗರ. ಅದು ನೋಡು ಬುತ್ತಾಳ ಸಿದ್ಧ, ಮರಡಿಯ ತುಂಬೆಲ್ಲ ಹಸಿರಿನಿಂದ ತುಂಬಿಕೊಂಡು ಹುಲ್ಲು ಮೊಳಕಾಲುದ್ದ ಬೆಳೆದು ನಿಂತಿದೆ. ಬಿಳಿ ಜೋಳದ ಹೊಲಗಳ ನಿಲುವು ಹೊಲಸಾಗಿ ಬೆಳೆದು ಬಂದಿದೆ ಬುತ್ತಾಳ ಸಿದ್ಧ. ಮುಂಗಾರಿ ಮೇವಿನ ಬಣವೆಗಳು ಎಷ್ಟೆತ್ತರವಾಗಿ ಒಟ್ಟಿದ್ದಾರೆ ನೋಡು ಬುತ್ತಾಳ ಸಿದ್ಧ. ಹೌದು ಮಲಕಾರ್ ಸಿದ್ಧ, ಅದಕ್ಕಾಗಿ ಇಷ್ಟು ದೂರ ಬಂದದ್ದು. ಬುತ್ತಾಳ ಸಿದ್ಧ, ಧರ್ಮರ ಹೇಳಿಕೆಯಂತೆ ಇಲ್ಲಿಯೇ 4 ತಿಂಗಳ ನಿಂತು ನಮ್ಮ ಕಿಲ್ಲಾರಗಳನ್ನು ಮೈಸಿಕೊಂಡು ಹೋದರೆ ಅವು ಪರಿಪುಷ್ಟವಾಗುತ್ತವೆ ನೋಡು ಬುತ್ತಾಳ ಸಿದ್ಧ. ಹೌದು ಮಲಕಾರ್ ಸಿದ್ಧ, ಬುತ್ತಾಳ ಸಿದ್ಧ, ನಾನು ನೀನು ಕಿಲ್ಲಾರಗಳನ್ನು ಧರ್ಮರ ಹೇಳಿಕೆಯಂತೆ ಒಟ್ಟಿದ ಬಣವೆಗೆ ಹತ್ತಿ ಮೈಯದಂತೆ ನೋಡಿಕೊಂಡರೆ ನಮಗೆ ಯಾವ ಭಯವಿಲ್ಲ ನೋಡು ಬುತ್ತಾಳ ಸಿದ್ಧ. ಹೌದು ಮಲಕಾರ್ ಸಿದ್ಧ, ದನಗಳು ಬೆನ್ನತ್ತಿ ಕಾಯ್ದು ಬಿಟ್ರೆ ದನಗಳು ಚಿಕ್ಕ ಚಿಕ್ಕಲ್ಲಿ ಹೋಗುದೇ ಗಚ್ಚಿ. ಅದಕ್ಕಾಗಿ ನಾನು ನೀನು ಕೂಡಿಕೊಂಡು ಎಚ್ಚರದಿಂದ ಕಾಯೋಣ ಬುತ್ತಾಳ ಸಿದ್ಧ. ಬುತ್ತಾಳ ಸಿದ್ಧ, ನೀನು ಬಾಗಿಯ ತೊಟ್ಟಿಯನ್ನು ಹುಡುಗಿ ಸ್ವಚ್ಛಗೊಳಿಸು. ನಾನು ಕಿಲ್ಲಾರಗಳನ್ನು ನದಿಗೆ ಹೋಗಿ ನೀರನ್ನು ಕುಡಿಸಿಕೊಂಡು ಹಾಗೆ ಮೈ ಸ್ನಾನ ಮಾಡಿಕೊಂಡು ಬರುತ್ತೇನೆ ಬುತ್ತಾಳ ಸಿದ್ಧ. ಮಲಕಾರ್ ಸಿದ್ಧ, ನಾನು ಹಾಗೆ ಮಾಡುತ್ತೇನೆ. ಬಾಯಿಗೆ ದುಡ್ಡಿ ಹುಡುಗಿ ಹಸರು ಮಾಡ್ತೀನಿ, ನೀನು ನದಿಗೆ ಹೋಗಿ ನೀರನ್ನು ಕುಡಿಸ್ಕೊಂಡು ದೌಡು ಬಾ. ಆಗಲಿ ಬುತ್ತಾಳ ಸಿದ್ಧ, ಕೂಡಲೇ ಬರುತ್ತೇನೆ. ಅಲ್ಲಿ ನೀರಾಟ ಆಡ್ಕೋತ ಕುಂಡ್ರಬೇಡ ಮಲಕಾರ್ ಸಿದ್ಧ, ಬೇಗನೆ ಬಾ. ಬೇಗನೆ ಬರುತ್ತೇನೆ. ನನಗೆ ಯಾವ ಸಂಪತ್ತಿನಿಂದಲೂ ಕೊರತೆ ಇಲ್ಲ. ಚಂದ್ರಬಿಂಬದ ಅರಸಿ ಅವರ ರೂಪವನ್ನೇ ಹೋಲುವ ಮಗಳ ಚೆಲುವಿಕೆ ಎಷ್ಟೊಂದು ಮಂಡಿಸಲಿ. ಚಂದ್ರವದನ ಕಮಲನಯನ ಬಂಗಾರದಂತ
ಮುಖಕ್ಕೆ ಪುಟವೇರುತ್ತಲಿದೆ. ಇಂಥ ಸಕಲ ಸಂಪತ್ತಿನಿಂದಲೂ ಲೋಲಾಡುತ್ತಿರುವ ನನ್ನ ಸಮನಾರು ಕಾಣವಣಿಯರಿಗೆ ನಾಗಯ್ಯನ ನಮಸ್ಕಾರಗಳು. ಆನಗಯ್ಯ, ಕುಳಿತುಕೋ. ಮತ್ತೇನು ಸಮಾಚಾರ? ದೇವರ ನಿಮ್ಮ ಪುಣ್ಯ ಬಲದಿಂದ ನಮ್ಮ ನಾಡಿಗೆ ಸಕಾಲಕ್ಕೆ ಮಳೆಯಾಗುತ್ತಲೇ ಬರುವರು. ಎತ್ತ ನೋಡಿದರಂತ ಸಕಲ ಬೆಳೆಗಳು ಸಮೃದ್ಧವಾಗಿ ಬೆಳೆದು ನಿಂತು ಹುಲುಸಾಗಿ ಬೆಳೆದ ನಿಂತ ಹಸಿರು ಹುಲ್ಲಿನಿಂದ ವನವೆಲ್ಲ ಮುಚ್ಚಿ ಹೋಗಿದೆ. ದನಕ್ಕರಗಳು ಹೊಟ್ಟೆ ತುಂಬ ಮೈದು ಬರೋರಿಂದ ಹೈನು ಹಾಲಿಗೆ ಕೊರತೆ ಇಲ್ಲ. ಬಾಲಕಿಯರು ಹಾಲು ತುಪ್ಪ ಸವಿದು ಪರಿಪುಷ್ಟರಾಗಿ ಚಕ್ಕಂದ ನಕ್ಕನು ನೋಡಪ್ಪ. ಎತ್ತ ನೋಡಿದಂತ ಸಂತೋಷ. ಹೌದು ನಾಗಯ್ಯ, ನಾವು ಯಾವಾಗಲೂ ಇದೇ ವನಸಿರಿಯನ್ನೇ ಕಾಣುತ್ತಲಿದ್ದೇವೆ. ಈ ವರ್ಷವಂತೂ ಸಾಕಷ್ಟು ಮಳೆಯಾಗಿದೆ. ಬೆಳೆಗಳೆಲ್ಲ ಹುಲಸಾಗಿ ಬೆಳೆದನಂತೂ ಸಮೃದ್ಧ ನಾಡವೆಂದು ಪ್ರಸಿದ್ಧ ಪಡೆದಿದೆ. ಬೆವರಿಗೆ ಗ್ರಾಮದ ಸುತ್ತಮುತ್ತ ಅನಾವೃಷ್ಟಿಯಿಂದ ಬೆಳೆ ಬಾರದೆ ಹುಲ್ಲು ಕಡ್ಡಿ ಸಹ ಮಳೆಯದೆ ಭೀಕರ ಬರಗಾಲ ಬಿದ್ದಿದೆ ಎಂದು ವದಂತಿ ಇದೆ ನೋಡು ನಾಗಯ್ಯ. ಹೌದು ದರೆಗಳೇ, ಆ ಕಡೆ ಜನ ತಮ್ಮ ದನಕರುಗಳನ್ನು ಹೊಡೆದುಕೊಂಡು ನಮ್ಮ ನಾಡಿಗೆ ಮೇಯಿಸಲು ಬಂದಿದ್ದಾರೆಂದು ತಿಳಿದು ಬಂದಿದೆ. ಅಂತ ಬರಗಾಲ ಪರಿಸ್ಥಿತಿಗೆ ತುತ್ತಾಗಿ ಬಂದಿರುವ ಜನರಿಗೆ ನಮ್ಮ ರಾಜ್ಯದಿಂದ ಸಕಲ ರೀತಿಯಿಂದ ಸಹಾಯ ಮಾಡುವುದು ನಮ್ಮ ನ್ಯಾಯ ನೀತಿ ಇರುತ್ತದೆ ನೋಡು ನಾಗಯ್ಯ. ಅದೆಲ್ಲ ಸರಿ ಪ್ರಭುಗಳೇ, ತಮ್ಮ ದನಕರುಗಳು ರೈತರ ಹೊಲದಲ್ಲಿ ಬೆಳೆಯನ್ನು ಮೇಯಿಸದೆ ಅರಣ್ಯದಲ್ಲಿ ಹುಲ್ಲನ್ನು ಮೇಯಿಸಿದರೆ ನಮ್ಮದೇನು ಅಭ್ಯಂತರವಿಲ್ಲ. ಆದರೆ ಸುತ್ತಮುತ್ತಲಿನ ರೈತರ ಬೆಳೆಯನ್ನು ನಾಶಪಡಿಸಿ ಹತ್ತಿದರೆ ಏನು ಮಾಡಬೇಕು ಪ್ರಭುಗಳೇ? ಅಂತ ತಪ್ಪಿಸ್ತವರನ್ನು ಪತ್ತೆ ಹಚ್ಚಿ ಹೋಗಿ ಶಾಸನ ಮಾಡೋಣ. ಅವರ ಹಿತರಕ್ಷಣೆಯ ಬಗ್ಗೆ ಲಕ್ಷ್ಯವಿರಲಿ. ತಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಹಲೋ 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 ಉಷಕ್ಕಾಲ ಮನಸ್ಸಿಗೆ ಎಷ್ಟೊಂದು ಉಲ್ಲಾಸವನ್ನುಂಟು ಮಾಡುತ್ತದೆ. ಕೆಂಪಗಿನ ಸೂರ್ಯನು ಪೂರ್ವ ದಿಕ್ಕೆಂಬ ಹೆಣ್ಣಿನ ಹಣೆಯ ಮೇಲೆ ಚಂದ್ರ ಬೊಟ್ಟಿನಂತೆ ಸೇವನು. ಸೂರ್ಯ ಬಿಂಬವು ನದಿಯ ನೀರನ್ನೆಲ್ಲ ಕೆಂಪು ಬಣ್ಣದನಾಗಿ ಮಾಡಿರುವುದು ಇದೇನು ವಿಚಿತ್ರ. ನಮ್ಮ ಮೇಲ್ಮಾಡೆ ಗೋಡೆ ಮೇಲೆ ಬಂಗಾರ ಬಣ್ಣದ ಛಾಯೆ, ಕೆಂಬಣ್ಣದ ನೀರಿನಲ್ಲಿ ಚಿನ್ನ ಮೈ ಬಣ್ಣದವನು ಸ್ನಾನ ಮಾಡುತ್ತಿರುವವನು ಅವನಾರಾಗಿರಬಹುದು. ಎಷ್ಟು ಅವನ ಚೆಲುವಿಕೆ, ಅನಂಗನಿಗೂ ಮೀರಿಸುವ ಚೆಲುವಿಕೆ. ಅವನ ರೂಪ ಲಾವಣ್ಯ ಕಂಡು ಮದನ ಕಲಾಪಕ್ಕೆ ಮನವು ಹಾತೊರೆಯುತ್ತಿದೆ. ಅವನನ್ನು ಕಣ್ತುಂಬ ನೋಡಿ ಅವಾಗ ಮಾತಾಡಿಸಲಿ ಎಂಬ ತವಕ ಹೆಚ್ಚುತ್ತಿದೆ. ಆದರೆ ಈ ಮೇಲ್ಮಾಡೆಯಿಂದ ಇಳಿದು ಹೋಗುವ ಬಗೆ ಹೇಗೆ? ತಿಳಿಯಿತು. ನದಿಗೆ ಹೋಗಿ ನೀರು ತೆಗೆದುಕೊಂಡು ಬರುವ ನೆಪ ಮಾಡಿಕೊಂಡು ಅಪ್ಪಣೆ ಪಡೆಯುವುದೇ ಯೋಗ್ಯ. ಮೇಲ್ಮಾಡೆಯಲ್ಲಿ ಕುಳಿತು ಬಲು ಬೇಜಾರಾಗಿದೆ. ನದಿಗೆ ಹೋಗಿ ನೀರು ತೆಗೆದುಕೊಂಡು ಬರುವೆ ಅಪ್ಪ. ಯಾಕಮ್ಮ ಇಂದಾಕೆ ಎಂದು ನನ್ನ ಬೇಸರಿಗೆ ಇಂದಾಕೆ ತಲೆದೂರಿತು? ಏನೋ ಅಪ್ಪ ಎಂದು ಬಲು ಬೇಜಾರಾಗುತ್ತಿದೆ. ಯಾಕಮ್ಮ ಎಂದು ನದಿಯ ನೀರು ತರುತ್ತೀನೆಂದವಳಲ್ಲ, ಇಂದೇಕಮ್ಮ ನಿನಗೆ ಹವ್ಯಾಸ? ನೀನು ಅರಸಕುಮಾರಿ. ಮಗು, ನೀನು ಅರಸಕುಮಾರಿ. ಒಬ್ಬನೇ ಎಲ್ಲಿಗೂ ಹೋಗಬೇಡ. ಹೊರಗೆ ಹೊರಟರೆ ದಾಸಿ ಇರಬೇಕು. ಮಹತ್ವದ ಕಾರ್ಯಕ್ಕೆ ಹೋಗಬೇಕಾದರೆ ದಾಸಿಯರು ಬೇಕು. ನದಿಯ ನೀರನ್ನು ತರಲು ಹೋಗಬೇಕಾದರೆ ಅವೆಲ್ಲ ಎತ್ತಕ್ಕೆ ಎಂದು ನದಿಯ ನೀರು ತರುತ್ತೀನೆಂದವಳಲ್ಲ, ಇಂದೇಕಮ್ಮ ನಿನಗೆ ಹವ್ಯಾಸ? ನೋಡಪ್ಪ, ನಮ್ಮ ಅರಮನೆಯ ಮಹಡಿಯ ಮೇಲೆ ಚಿನ್ನ ಬಣ್ಣದ ಛಾಯೆ ಬಿದ್ದಿದೆ. ಎಂದೂ ಇಲ್ಲದ ಛಾಯೆ ಹಿಂದೇಗೆ ಬಿತ್ತು? ನದಿಯಲ್ಲಿ ಏನೋ ವಿಚಿತ್ರ ನಡೆದಿರಬಹುದೆಂಬುದು ನೋಡಲು
ಏತಕ್ಕಪ್ಪ ಜೋಡು? ಆ ವಿಚಿತ್ರ ಸಂಗತಿ ಏನೆಂಬುದನ್ನು ನೋಡಿಕೊಂಡು ತೀವ್ರ ಬರುತ್ತೇನೆ. ತೀವ್ರ ತಿರುಗಿ ಬಾ. ಅತ್ತ ಇತ್ತ ಸುತ್ತಾಡುತ್ತಾ ಹೊತ್ತು ಇಳಿಬೇಡ. ಇಲ್ಲವಪ್ಪ, ಕೂಡಲೇ ಬರುತ್ತೇನೆ. ಕಣ್ಣು ಕೊರೆಯುವ ಚೆಲುವಿಕೆ ಎಂತದ್ದು? ಮಾರಹರನ ಹತ್ತಿಗೆ ಒಳಗಾಗಿ ಇವನನ್ನು ಯಾವಾಗ ಅಪ್ಪಿಕೊಂಡು ಇಂದ್ರ ಚಾಪರನ ತಾಪ ಪರಿಹರಿಸಿಕೊಳ್ಳಲಿ ಎಂಬ ಮನವು ಚಡಿಪಡಿಸುತ್ತಿದೆ. ಎಷ್ಟೋ ರಾಜ್ಯಪುತ್ರರು ನನ್ನ ಚೆಲುವ ಅಂಗದಿಚ್ಚೆಗೆ ಹುಚ್ಚರಾಗಿ ತಮಗೆ ಮದುವೆ ಮಾಡಿಕೊಡಬೇಕೆಂದು ನನ್ನ ಹಡೆದಪ್ಪನಾಡಿದ ಅವರುಗಳನ್ನು ಹಿಡಿದು ಬೇಡಿಕೊಂಡರೂ ಅವರಲ್ಲಿ ಒಬ್ಬರು ನನ್ನ ಮನಸ್ಸಿಗೆ ಬರಲಿಲ್ಲ. ಆದರೆ ಈ ಸುಕುಮಾರನನ್ನು ಕಂಡ ಕೂಡಲೇ ಮನಸ್ಸು ಮರುಳಾಯಿತಲ್ಲ. ಈ ಕಾಂತನ ಏಕಾಂತ ಸುಖವನ್ನು ನಾನೆಂತೂ ಪಡೆಯುವೆನು? ತಾವು ಯಾರು? ಯಾಕೆ ನನ್ನನ್ನೇಕೆ ವಿಚಾರಿಸುವಿ? ನಾನು ಯಾರಾದರೆ ಅದನ್ನು ಕೊಡುವೆ, ನಿನಗೆಕ್ಕೆ? ಅಲ್ಲ, ತಾವು ಯಾವ ನಾಡಿನವರು? ನಮ್ಮ ನಾಡಿನವರಂತೆ ಕಾಣುತ್ತಿಲ್ಲ ಅಂತ ಕೇಳಿದೆ. ಹೌದು, ನಿಮ್ಮ ನಾಡಿನವರಲ್ಲ. ನಾವು ಬಯಲು ಸೀಮೆಯ ಬ್ಯಾವರ್ಗಿ ಗ್ರಾಮದ ನಾಡಗೌಡರ ಮನೆತನದವರು. ನಾಡಗೌಡರ ಮನೆತನದವರೆಂದು ಹೇಳುತ್ತಿರುವಿರಿ. ಸೇವಕಿಯರಲ್ಲದೆ ಒಬ್ಬರೇ ಬಂದಿರುವಿರಲ್ಲ. ನನಗೆ ಸೇವಕಿಯರ ಅವಶ್ಯಕತೆ ಇರುವುದಿಲ್ಲ. ಸ್ವಯಂ ಸೇವಕನಾಗಿ ಕೆಲಸ ಮಾಡುವವನಿದ್ದೇನೆ. ಏತಕ್ಕಾಗಿ ಇಷ್ಟು ದೂರ ಬಂದಿದ್ದು? ಏನಾದರೂ ಕೆಲಸಕ್ಕೆ ಬಂದಿದ್ದರೆ ಈ ನಾಡಿನ ದೊರೆಯಿಂದ ಬೇಕಾದ ಸಹಾಯ ಮಾಡಿಸಿಕೊಡುತ್ತೇನೆ. ಈ ನರಕೊನ್ನಿಗಳ ನೆರವು ನೆನೆಸಿ ಬಂದವನಲ್ಲ. ಮುತ್ತ ಅಮೋಘ ಸಿದ್ಧರ ಪ್ರಸಾದದಿಂದ ಜನಿಸಿ ಬಂದಂಥವನು ನಾನು. ನನಗೆ ನಿನ್ನ ಬೆಂಬಲ ಬೇಕಾಗುವುದಿಲ್ಲ. ಅವರ ಬೆಂಬಲವಿದ್ದರೆ ಅಲ್ಲೇ ಇರಬೇಕಾಗಿತ್ತು. ಇಂಥ ಸುಂದರ ಶರೀರ ಕುಂದಿಸುವ ಕಾಯಕದೊಡನೆ ಕಾಡಡವಿ ತುಳಿಯುತ್ತಾ ಬಂದಿರುವುದೇಕೆ? ಸುಮ್ಮನೆ ನಮ್ಮ ಅರಮನೆಗೆ ಬನ್ನಿರಿ. ತಕ್ಕ ಉಪಚಾರದೊಡನೆ ನಿಮ್ಮ ಸೇವೆಯನ್ನು ಮಾಡುತ್ತೇನೆ. ನನಗೇಕೆ ಇಷ್ಟು ಪರಾಮರಿಸಬೇಕಂದ್ರೆ ನಾನೇನು ನಿನಗೆ ಹತ್ತಿದವನೋ ಹೊಂದಿದವನೋ? ಇದ್ದರು ನಿಮ್ಮೊಡನೆ ಹೊಂದಿಕೊಳ್ಳಬೇಕೆಂಬ ಅಪೇಕ್ಷೆ ಪರಾಮರಿಸುತ್ತಿರುವೆನು. ಸುಂದರಾಂಗ, ನಿನ್ನಂಗ ಸೌಷ್ಠವನ್ನು ದೂರದಿಂದಲೇ ಕಂಡು ಭೂತ ಬಡಿದವರಂತೆ ಓಡೋಡಿ ಬಂದಿರುವನು. ನಿಮ್ಮ ಕಾಮತ್ರಸ್ಸಿಗೆ ನಮ್ಮಂಗ ಸುಖವನ್ನು ನೀಡಿ ಶಾಂತಗೊಳಿಸಿ ನಿನ್ನೆ
ಮನಸ್ಸು ಚುಚ್ಚೀಕರಿಸಿ ನೋಡಬೇಡ. ಈ ನಳದಳು ತುಂಬಿದ ಕೆಡಗಳು ಬಟ್ಟೆ ಕುಚ್ಚ ಚಂದ್ರವದನ ಕಮಲನಯನ ಇಂಥ ಸುರಸುಂದರಿ ಕಾಮಿನಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ನೀನಾಗಿಯೇ ನನ್ನನ್ನು ಕಾಮರಾಟಕ್ಕೆ ಕರೆಯುವಂತಾಗುತ್ತದೆ. ಎಲೆ ಭ್ರಷ್ಟ ಹೆಣ್ಣೆ, ನಿನ್ನನ್ನು ನೀನೇ ಬಣ್ಣಿಸಿಕೊಂಡೇಕೆ ಬಳಲವೆ? ನನಗೇನು ಕಣ್ಣಿಲ್ಲವೆಂದು ತಿಳಿದುಕೊಂಡಿರುವೆಯಾ? ಯಾವನಾದರೊಬ್ಬ ಕಾಮುಕನ ಮುಂದೆ ಬಣ್ಣಿಸಿ ತೋರಿಸು ನಿನ್ನ ಮೈ ಮಾಟ. ನಾನೇನು ಅಂತ ಹೀನ ಕಾಮುಕ ಮಾನವ ಜಾತಿಗೆ ಸೇರಿ ಘನತೆ ಗೌರವಗಳಿಂದ ಬಾಳಿದ ಮನೆತನದವನು. ತಲಾಂತರಗಳಿಂದ ಪವಾಡಗಳನ್ನು ಸಗುತ್ತ ಬಂದು ಪುಣ್ಯಸಿದ್ಧರೆಂದು ಪ್ರಸಿದ್ಧಿ ಪಡೆದವರಾಗಿದ್ದಾರೆ. ನಿಮ್ಮ ತೇಜ ಪುಂಜರ ನಿಷ್ಪಾಪ ಕಣ್ಣಿನ ನೋಟ ಬ್ರಹ್ಮ ತೇಜದ ಬಲ ಕಂಡರೆ ಘನತೆ ಗೌರವಗಳಿಂದ ಬಾಳಿದ ಮನೆತನದವರೆಂದೇ ತಿಳಿದು ಬರುತ್ತದೆ. ಅದಕ್ಕಂತೆ ನಿಮ್ಮೊಡನೆ ಲಗ್ನವಾಗಬೇಕೆಂದು ಇಚ್ಛಿಸಿದ್ದೇನೆ. ಮತ್ತಲಿಂದ ಎಂತ ಮಾತನಾಡುವೆ? ಯಾರೊಡನೆ ಲಗ್ನವಾಗುವೆ? ಅಕ್ಕಲ ಹೆಣ್ಣೆ, ಇನ್ನೊಮ್ಮೆ ಇದೇ ಶಬ್ದ ಉಚ್ಚರಿಸಿದರೆ ನಿನ್ನ ಶಿರಚ್ಛೇದನವನ್ನು ನನಗೆ ರಾಜ್ಯದಾಶ ತೋರಿಸುವೆಯಾ? ಹರನ ಕರುಣೆಗೆ ಪಾತ್ರರಾದ ಅಮೋಘ ಸಿದ್ಧರ ವರವಿನ ಪುತ್ರನು ನಾನು. ನನ್ನಂತವನಿಗೆ ಅಳಿದು ಹೋಗುವ ರಾಜ್ಯ ಮೊದಲ ಲಾಲಸಕ್ಕೆ ಎಂದು ಅಳಿಮನ ಉಂಟಾಗಲು ಕಾಮನಾಟಕಕ್ಕೆ ಕರೆಯುವ ಕಲುಷಿತ ಮನಸ್ಸಿನ ಹೆಂಗಸೇ ಸರಿದು ಕಾಮನಾಂಗ ಕಾಮ ಪ್ರೇಮಕ್ಕೆ ಕಣ್ಣುಗಳಿರುವುದಿಲ್ಲ. ಉಚ್ಚ ನೀಚರೆಂಬ ಭೇದ ತೋರದು. ಕಾಮ ಮತ್ತು ಪ್ರೇಮಿಗೆ ನೀವೆಷ್ಟು ಚುಚ್ಚೀಕರಿಸಿ ಮಾತನಾಡಿದರು ನಿಮ್ಮ ಮೇಲಿನ ಪ್ರೇಮ ಸರಿದು ಬರಲಾಗಿದೆ. ಒಲಿದು ಬಾ ಮಹಾನಂಗ, ಪ್ರೇಮ ಭಂಗ ಮಾಡಬೇಡ. ಅಳಿದು ಬರದಿದ್ದರೆ ನೀನೇನು ಮಾಡುವೆ? ಏನು ಮಾಡುವೆನೆಂಬುದನ್ನು ತಿಳಿದು ನೋಡು. ಈಗ ನೀನು ಬಂದು ನಿಂತಿರುವ ಹೊಲ ನೆಲ ಯಾರ ಒಡೆತನಕ್ಕೆ ಸೇರಿದೆಂಬುದು ಈಗಾಗಲೇ ನಿನಗೆ ತಿಳಿದ ವಿಷಯವಾಗಿದೆ. ದ್ವೇಷದ ನಿನ್ನ ಬೆದರಿಕೆಗೆ ನಾನೇನು ಬೆದರುವುದಿಲ್ಲ. ಕಾಲ ಗರ್ಭದಲ್ಲಿ ಏನೇನು ಅಡಗಿಕೊಂಡಿದೆ ಎಂಬುದು ನೀನೇನು ಬಲ್ಲಿ. ಅವುಗಳ ತಿಳುವಳಿಕೆ ನನಗೆಲ್ಲ ಗೊತ್ತಾಗುತ್ತಲಿರುತ್ತದೆ. ನನ್ನ ಬೆದರಿಕೆಯ ಮಾತುಗಳಿಗೆ ಹೆದರುವಂತಿಲ್ಲ. ವಿನಯದಿಂದ ಕರುಣೆ ಹುಟ್ಟುವ ಹಾಗೆ ಮಾಡುತ್ತೇನೆ. ಮಹಾತ್ಮರೇ, ನೀವೆಷ್ಟಾದರೂ ಕರುಣಾಮಯಿಗಳು. ಬೇಡಿದ್ದವರಿಗೆ ಬೇಡಿದ್ದನ್ನು ಈಡೇರಿಸಿಕೊಡುವವರು, ಹಸುವೆಯಿಂದ ಬಳಲುವವರಿಗೆ ಅನ್ನ ಛತ್ರವನ್ನು ನೀಡಿಸುವವರು, ದಶೆ ಪೀಡಿತರಿಗೆ ಅರವಟ್ಟಿಗೆ ನೀಡುವವರು. ಇಂಥ ದಯಾಳುಗಳಾದ ನೀವು ನನ್ನ ಕಾಮತ್ರಸ್ಸಿಗೆ ನಿಮ್ಮ ಸುಖವನ್ನು ನೀಡಿ ಶಾಂತಗೊಳಿಸಿರಿ. ಮಾತ್ರ ಗೆಳೆಯ ನೀ ಬರೆಯಬೇಗ, ಓ ಹಿರಿಯ ಒಲಿದು ಬರೆಯೀಗ, ನೀ ಬರೆಯೆಂದು ಬಾಳವೀಗ ನನ್ನಯ ಜೀವ ಎನ್ನುತ್ತಿದೆ ಈ ಹೃದಯ ಪ್ರೀತಿಸುವ ಬಾಲಯ್ಯ. ಓ ಗೆಳೆಯ ನೀ ಬರೆಯಬೇಗ, ಬದುಕನ್ನು ನಿನ್ನ ನಾನು ನೋಡಲೀಗ, ಅಳುವುದು ನನ್ನ ಹೃದಯ ದೂರ ಇರುವಾಗ. ಬದುಕನ್ನು ನಿನ್ನ ನಾನು ನೋಡಲೀಗ, ಅಳುವುದು ನನ್ನ ಹೃದಯ ದೂರ ಇರುವಾಗ. ಮನಸ್ಸಿನ ಮಾತಲ್ಲ ಕೇಳಿಸಬೇಗ, ಬಯಕೆಯ ಬೇಗ ತೋರಿಸು ಅನುರಾಗ. ಪ್ರೇಮದಲ್ಲಿ ನೋಡಲಿರು ಮನೆಯ ತುಂಬಲು ಎನ್ನುತ್ತಿದೆ ಈ ಹೃದಯ ಪ್ರೀತಿಸುವ ಬಾಯಿಯ.
ಮನದಲ್ಲಿ ಪ್ರೀತಿಯನ್ನು ತುಂಬಿದ ನೀನು ಎದುರಲ್ಲಿ ಬಂದು ನಿಂತಾಗ ಮೌನ ಇದು ಏನು ಕನಸಲ್ಲಿ ನನ್ನ ಸೇರಿ ಕಾಡುವೆ ನೀನು ರೀತಿಯಿಂದ ಬಣ್ಣಿಸಿ ಬಲಿ ಹಾಕಬೇಕೆಂದರೆ ಇಂಥ ಹೀನತರಕ್ಕೆ ಎಂದು ಬಲಿ ಬೀಳುವನಲ್ಲ. ವ್ಯರ್ಥವಾಗಿ ಬಡಬಡಿಸುತ್ತ ನಿಲ್ಲಬೇಡ, ಬೇಗನೆ ಇಲ್ಲಿಂದ ಜಾರು. ಎಲ್ಲವಾದರೆ ನಿನ್ನ ಗತಿ ನಾಟಕಾಗಲಿಕ್ಕಿಲ್ಲ. ನಾನೆಂತ ಪರಿಂದ ಬೇಡಿಕೊಂಡರೂ ಇವರಿಗೆ ಕರುಣೆ ಹುಟ್ಟಲಿಲ್ಲ. ಒಲಿದರೆ ನಾರಿ, ಒಲಿಯಾಗಿದ್ದರೆ ಮಾರಿ ಎಂಬುದನ್ನು ತೋರಿಸಿಕೊಡುತ್ತೇನೆ. ಛೀ ಮದಾಂಧ, ನಿನ್ನ ಸೊಕ್ಕಿನ ನುಡಿಗಳನ್ನು ನಮ್ಮಪ್ಪನ ಮುಂದೆ ಹೇಳಿ ನಿನ್ನ ಫಜೀತಿ ಮಾಡಿಸದೆ ಬಿಟ್ಟನೆಂದರೆ ನನ್ನ ಹೆಸರು ಭೀಮಾವತಿನೇ ಅಲ್ಲ. ನಮ್ಮಪ್ಪನ ಕೈಯಲ್ಲಿ 700 ಬೇಡರಿದ್ದಾರೆ. ಅವರಿಂದ ನಿನ್ನ 700 ಕಿಲ್ಲಾರವನ್ನು ಹಿಡಿಸಿ ಭಕ್ಷಣ ಮಾಡುವಂತೆ ಮಾಡುತ್ತೇನೆ. ಆ ಕಾಲಕ್ಕೆ ನೀನೇನಾದರೂ ಅಡ್ಡ ಬಂದರೆ ನಿನ್ನನ್ನು ಸಹ ತುಂಡರಿಸಿ ಬಿಡುತ್ತಾರೆ. ಬಂಡಗಿರಿ ಮಾತನಾಡುವ ಬಂಡ ಹೆಂಗಸೆ, ನನ್ನನ್ನೇನು ಷಂಡನೆಂದು ತಿಳಿದುಕೊಂಡಿರುವೆಯಾ? ನೀನು ಈಗಲೇ ಇಲ್ಲಿಂದ ಕಾಲು ಕೆತ್ತಿದರೆ ಒಳಿತು. ಈ ಸುದ್ದಿ ಸಾವಿರಾರಿನ ಬಂಟ ಮುತಾಳ ಸಿದ್ಧನಿಗೆ ತಿಳಿದರೆ ನಿನ್ನನ್ನು ನೊಂಗಿ ನೇರು ಕುಡಿದು ಬಿಟ್ಟ. ಸುಮ್ಮನೆ ಹೋಗಿ ನಿನ್ನ ತಂದೆ ತಾಯರನ್ನು ಕೂಡಿಕೋ. ಎಲ್ಲವಾದರೆ ನಿನ್ನನ್ನು ಎಲ್ಲ ನನ್ನ ಚಲುವಿಕೆಗೆ ಮಣ್ಣೆರಿಸಲಿ. ಯಕಚ್ಚದ ಧನಗಾಯಿಯಾದ ನೀನು ಈ ರಾಜ್ಯ ಕಣ್ಣಗೆ ಲತಾ ಪ್ರಹಾರ ಮಾಡಿದೆಯಾ? ಹೇ ಮದಾಂಧ, ಈ ಅರಸು ಕೋರಿಯ ಸರಸ ಸಾಮಾನ್ಯವೆನಿಸಿತೆ. ನಿನ್ನ ಸೊಕ್ಕಿನ ನುಡಿಗಳನ್ನು ನಮ್ಮ ಅಪ್ಪನ ಮುಂದೆ ಹೇಳಿ ನಿನ್ನ ಫಜೀತಿ ಮಾಡಿಸದೆ ಸುಮ್ಮನೆ ಬಿಟ್ಟೆನೆಂದರೆ ಛಲವಂತ ಬಲವಂತ ಕಣ್ಣಾದರೆ ಮಗಳು ಭೀಮಾವತಿನೇ ಅಲ್ಲ. ನೋಡುವೆ ಅಂತ ನನ್ನ ಕೇಳಿನ ಸೇಡನ್ನು. ನಾಗಯ್ಯ, ಇಂದಕ್ಕೂ ಮನಸ್ಸಿಗೆ ಸೊಗಸಿಲ್ಲದಂತಾಗಿದೆ. ಎಂದು ಇಲ್ಲದ ಸಂದೇಹ ಎಂದು ಆವರಿಸಿದ ನೋಡಲು ಇದೇನು ದರಗಳೇ, ಸೂರ್ಯನದೀರನಾದ ನಿಮಗೆ ಸಂದೇಹ? ನನ್ನಂಥ ಸೂರ್ಯ ಸೇನಾಯಕನಿರಲು ನೀವೇಕೆ ಸಂದೇಹ ಪಟ್ಟುಕೊಳ್ಳುತ್ತಿರುವಿರಿ? ಮಂತ್ರಾಲೋಚನ ಬಲ್ಲ ಮುಖ್ಯಮಂತ್ರಿಯಾಗಿ ವಿದ್ಯಾಪ್ರವೀಣ ದಳಪತಿಯಾಗಿ ನಿನ್ನಂಥ ಸೂರ ಸೇನಾನಾಯಕನಿರುತ್ತಿರಲು ರಾಜಕೀಯ ಬಗ್ಗೆ ಎಳ್ಳಷ್ಟು ಸಂಶಯ ಬಂದಿಲ್ಲ ಮಂತ್ರಿ. ಆದರೆ ಮುದ್ದು ಮಗಳು ಭೀಮಾವತಿ ನದಿ ನೀರಿಗೆ ಹೋಗಿ ಬಹಳ ಹೊತ್ತಾಯಿತು. ಆಕೆಗೆ ಎಲ್ಲಿ ಆಪತ್ತು ಸಂಭವಿಸಿರಬಹುದೇ ಎಂಬ ಸಂಶಯವೇ ನನ್ನ ಕಸಿವಿಸಿಗೆ ಕಾರಣವಾಗಿದೆ ನಾಗಯ್ಯ. ಮಹಾರಾಜರೇ, ಒಬ್ಬಳೇ ಹೋಗಿರೋವಳೆ? ಹೌದು ನಾಗಯ್ಯ. ಯಾರು ಹೋಗಿಲ್ಲವೇ? ಹೌದು ನಾಗಯ್ಯ, ಒಬ್ಬಳೇ ಹೋಗಿರುವಳು. ನಾನೆಷ್ಟು ಬರಿಯಿಂದ ಹೇಳಿದರು ಕೇಳದೆ ಒಬ್ಬಳೇ ಹೋಗಿರುವಳು. ಒಡೆಯರೇ, ಹಾಗಾದರೆ ನಾನು ಹೋಗಿ ಕರೆದುಕೊಂಡು ಬರಲಿ. ಆಗಲಿ ನಾಗಯ್ಯ. ಮಹಾರಾಜರೇ, ಅದೋ ನೋಡ್ರಿ ಭೀಮಾವತಿ ಬಂದಳು. ಬಂದಳೆ? ಯಾಕೆ ಮಗು ಇಷ್ಟೇಕೆ ತಡ ಮಾಡಿದೆಯಮ್ಮ? ಏನು ಹೇಳಲಪ್ಪ, ಅಪಮಾನದ ಸುದ್ದಿ. ಅಪಮಾನ? ಯಾರಿಂದ ನಮ್ಮ ನಿನಗಾದ ಅಪಮಾನ? ಹೊತ್ತ ಹುಡುಗಿ, ಅವನ ಹೆಸರನ್ನು ಏಕೆ ಹೇಳಬಲ್ಲ? ದುಷ್ಟ ಮಹಾದುಷ್ಟ ದನಗಾಯಿ, ನಾಡಿನ ತುಳಿಯುತ್ತ ಬಂದ ವಿಕಾರಿ. ಈಗ ಎಲ್ಲಿರುವನೇ ಅವನು ಮಹಾದುಷ್ಟ? ಹೊಲಗಳ ಬೆಳೆಗಳಲ್ಲಿ ದನಗಳನ್ನು ಬಿಟ್ಟು ನದಿಗೆ ಸ್ನಾನ ಮಾಡಲು ಬಂದಿದ್ದ ಚಲುವ ಚೆನ್ನಿಗ. ಈಗ ಎಲ್ಲಿರುವನೇ ಅವನು? ಅವನ ಹೆಸರನ್ನು ಏಕೆ ಹೇಳಬಲ್ಲಿ? ಅಲ್ಲಿಂದ ಮತ್ತೆಲ್ಲಿ ಹೋಗುತ್ತಾನೆ ಸುಡುಗಾಡಕ್ಕೆ. ಎಲ್ಲಿಯಾದರೂ ಮರೆಯಾಗಲಕ್ಕೆ ಮನೆ ಇದೆಯೇ, ಮಸಣವಿದೆ. ಅವನು ಬೆವರ್ಗಿ ಗ್ರಾಮದ ನಾಡಗೌಡನಂತೆ. ಮನೆ ಮಾನವೆಲ್ಲದ ತಿರುಗುವ ತಿರುಪಿಗಷ್ಟು ಬೆತ್ತಲತೆಗೆ ಇರುವುದೇ ದುಷ್ಟ. ತಾಯಿನಲ್ಲಿದ್ದವನ ಕೈಯಿಂದ ಉಳಿದು ಪಾರಾಗಿ ಹೋಗುವೆ. ಎನ್ನನ್ನು ಹಿಡಿದು ಹೆಸಗಿಕೊಳ್ಳುತ್ತೆ. ಮತ್ತೇನು ಅನ್ನುತ್ತಾನೆ ಅಪ್ಪ ದುಷ್ಟ. ನೀನು ಎಷ್ಟು ಚೆಲುವೆಯಾಗಿರುತ್ತಿ, ನೀನು ನನಗೆ ತಕ್ಕವಳಾಗಿರುತ್ತಿ. ಕಾಮನಾಟಕಕ್ಕೆ ಎಂದು ಕೈ ಹಿಡಿದು ಕಕ್ಕಿದ ಆ ಮೂರ್ಖ ಚೆನ್ನಾಗಿ ತಲೆ
ಅವನು ತುಂಡರಿಸಿ ಸೊಕ್ಕಿನ ಚಿಕ್ಕ ಹುಡುಗ ಈ ನಮ್ಮೂರ ಭೂಮಿಯಲ್ಲಿ ನಿಮ್ಮ ಪರವಾನಿಗೆ ಪಡೆಯಬೇಕು. ಎಲ್ಲೋ ಮಂದಮತಿಯೇ, ನಾವು ಸಿದ್ಧರು. ನಮ್ಮ ಕಿಲ್ಲಾರುಗಳನ್ನು ಬೇಕಾದ ಸ್ಥಳದಲ್ಲಿ ಮೈಸುವ ಹಕ್ಕು ನಮಗಿದೆ. ಇಳೆಗೆ ಮಳೆ ಬೆಳೆ ಕೊಡುವನು ಪರಮಾತ್ಮನು ಅಂದ ಮೇಲೆ ಪರವಾನಿಕೆಯ ಸಂಪತ್ತ ಇರುವುದಿಲ್ಲ. ತಿಳಿಯಿತೆ? ಎಷ್ಟು ಬಲ್ಲವನಾಗಿ ಮಾತನಾಡುತ್ತೇವೆ. ಚಿಕ್ಕ ಬಾಯಿಂದ ದೊಡ್ಡ ತುತ್ತಲ ನುಂಗ ಈ ಭೂಮಿಯಲ್ಲಿ ಜನಕರಗಳನ್ನು ಮೇಯಿಸಬೇಕು. ಪೂರ್ವ ಪ್ರಣಾಳಿಕೆ ಪಡೆಯಬೇಕು. ಆರು ನೀನು ಎಲ್ಲಿಯವನು? ದೇಶಮುಖ ನಾಡುಗೌಡರಾದ ಮೋಗ ಸಿದ್ಧರ ಮೊಮ್ಮಗ ಸತ್ಯ ಧರ್ಮರ ಪುತ್ರ ವೀರಮನ ಸಿದ್ಧರಿಗೆ ಸರ್ವನಾದ ಸ್ವಾಧೀನವಾಗಿರುತ್ತದೆ. ತಿಳಿಯಿತೆ? ತಿಳಿಗೇಳಿ ಎತ್ತ ಮಾತಾಡುತ್ತೆ. ಸಿದ್ಧರೆಂದು ಸಿಕ್ಕಂತೆ ನಡೆಯಲು ಬರುತ್ತದೇನೋ? ನೀನು ಮಾಡಿದ ತಪ್ಪಿಯಾಗಿ ನಿನ್ನನ್ನು ಶಿಕ್ಷಿಸಲು ನಮ್ಮ ರಾಜರ ಕಡೆಗೆ ಎಳೆದುಕೊಂಡು ಹೋಗಲು ಬಂದಿದ್ದೇನೆ. ಬೈದಾಟ ಅಪ್ಪ ನೀನ್ಯಾರಪ್ಪ? ಕ್ರ ಮೂರ್ತಿ, ಈ ಹುಡುಗನು ಏನಾಗಬೇಕು? ಇವರು ನಮ್ಮ ಒಡೆಯರು, ನಾನು ಅವರ ಸೇವಕ. ಸತ್ಯದರ ಮನೆ ಮಗನೆಂದು ಹೇಳುತ್ತಾನೆ. ನೀತಿ ಕೆಲಸ ಮಾಡಲಿಕ್ಕೆ ನಾಚಿಕೆ ಬರುವುದು ಈ ಬಾಯಿ ಮತ್ತು ಹೋತೋದ್ರಾಗ ಬಾಯಿ ಬಿಟ್ಟಂದ್ರೆ ಇನ್ನು ಬಾಯ ಹಲ್ಲೆ ಹೊತ್ತಿಗೆ ಬೇಯ್ತೀಯ ನಮ್ಮ ಒಡೆಯರು. ಕೆಲಸ ಮಾಡಿದ್ರೆ ಬೈಯಲು ಬಿಡುತ್ತಾರನು. ಆ ನಮ್ಮ ಅರಸನ ಮಗಳಿಗೆ ಮಾನಭಂಗ ಮಾಡುವುದೇ ಮೂರ್ಖ! ನಿನ್ನ ರಾಜನ ಮಗಳಿಗೆ ಕಾಮ ತಲೆಗೇರಿ ತಲೆ ಕೆಟ್ಟಿದೆ. ಸಿಕ್ಕವರನ್ನು ಕಾಮನಾಟಿಕೆ ಕರೆಯುವುದನೋ? ಅದನ್ನೆಲ್ಲ ನನ್ನ ಮುಂದೆ ಹೇಳಬೇಡಿ. ನನ್ನ ದೊರೆ ಮುಂದೆ ಹೇಳಲು ನಡೆಯಿರಿ. ನನ್ನ ಹೆಂಬಾಗ ಬರದಿದ್ದರೆ ನಮ್ಮ 700 ಬೇಡರನ್ನು ಕರೆಯಿಸುತ್ತೇನೆ. ನಿಮ್ಮ ಕೆಲವರುಗಳನ್ನು ತುಂಡರಿಸಿ ಬಿಡುತ್ತೇನೆ. ಕೋಳಬೇಡನ ಕೇಳುಡಿಗಳನ್ನು ತೆಗೆದುಕೋ. ನಿನ್ನ ಮೋಗೊಂಡದ ಟೊಣಪೆಯನ್ನು ಪ್ರತಿಯೊಬ್ಬರ ತಲೆಯನ್ನು ಜಜ್ಜ ಮಲಕಾರ್ಜಿತ ಈ ಕೋಳಬೇಡರನ್ನು ನೊತ್ತು ನೂರು ಮಾಡುವುದು ನನಗೇನೋ ತಡವಿಲ್ಲ. ಆದರೆ ಸತ್ಯ ಧರ್ಮರು ಕದನ ತೆಗಿಬೇಡ ಅಂತ ಹೇಳ್ಯಾರ. ಅವರ ಅಪ್ಪಡಿಲ್ಲದೆ ನಮಗೇನೂ ಮಾಡಕ್ ಬರುವುದಿಲ್ಲ. ಸುಮ್ಮನೆ ಎಲ್ಲ ಕಿಲ್ಲರಗಳನ್ನು ಹೊಡೆದುಕೊಂಡು ಬೆವರಿಗೆ ಹೋಗುವುದು. ನಡೆ ಮಲಕಾರ್ಜಿತ. ಗೊತ್ತಾಳಿಸಿದ್ದ ನಾವು ಕೆಲ್ಲಾರುಗಳನ್ನು ಹೊಡೆದುಕೊಂಡು ಬೆವರಿಗೆ ಗ್ರಾಮಕ್ಕೆ ಹೋದರೆ ಬೇಡರಿಗೆ ಹಂಚಿ ಬಂದಿದ್ದಾರೆ ಎಂದು ಜನ ನಿಂದಿಸಿ ನುಡಿಯುವರು. ಅದಕ್ಕಾಗಿ ನಾನೇನು ಬರುವುದಿಲ್ಲ. ಗೊತ್ತಾಳಿಸಿದ್ದ ಬರುವುದಿಲ್ಲ. ಹೋಗಿ ಹಠ ಮಾಡಬೇಡ ಮಲಕಾರ್ಜಿತ. ನಮಗ ಯಾವುದೂ ಸ್ವಾತಂತ್ರ್ಯವಿಲ್ಲ. ಇಲ್ಲಿ ಹಕ್ಕಿಕತ ಧರ್ಮರಿಗೆ ತಿಳಿಸೋಣ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋನು. ಅಲ್ಲಿ ತನ ನಮಗೆ ಏನು ಮಾಡ್ಲಿಕ್ಕೆ ಬರುದಿಲ್ಲ ಮಲಕಾರ್ಜಿತ. ಈ ಕೂಳರ ಕೊರಳನ್ನು ಕತ್ತರಿಸದೆ ನಾನೇನು ಹಿಂತಿರುಗದಿಲ್ಲ. ಬುತ್ತಾಳಿಸಿದ್ದ ಹೋಗಿ ಹಠ ಮಾಡಬೇಡ ಮಲಕಾರ್ಜಿತ. ಹಾಗಾದರೆ ನಡೆ ಬುತ್ತಾಳಿಸಿದ್ದ. ಮಕಣಾಪುರಕ್ಕೆ ಹೋಗಿ ಗುರುವಿನ ಅಪ್ಪಣೆಯನ್ನು ಪಡೆದುಕೊಂಡು ಬರೋಣ. ಅವನು ನಡೆ ಮಲಕಾರ್ಜಿತ. ಮಲಕಾರ್ಜಿತ ಹೀಗೇಕೆ ಹೊರಟಿವಿ? ಯಾರಾದರೂ ಇಲ್ಲ ಹಿಂದೆ ಬೆಲ್ ಹತ್ಯಾರೇನು? ಹೌದು ಜಿನ್ನೆ ಸಾಹೇಬ, ಸುರಪುರ ನಾಡಿನ ಬೇಡರು ನನ್ನ ಜೊತೆ ಕದನ ಹೂಡಿದ್ದಾರೆ. ಅದಕ್ಕಾಗಿ ಗುರುವಿನ ಅಪ್ಪಣೆಯನ್ನು ಪಡೆಯಬೇಕಾಗಿದೆ. ಬುತ್ತಾಳಿಸಿದ್ದ ಅದಕ್ಕೆ ಅವಸರದಿಂದ ಹೋಗುತ್ತಿರುವೆನು. ಅರೇ ಅಲ್ಲ, ನೀ ಗುರುವಿಂದು ಅಪ್ಪಲಿ ಪಡ್ಕೊಂಡು ಬಂದು ಇಂಥ ಬೇಡ್ರಿಗೆ ಹೊಡಿದ್ದೀರ. ನಿನಗೆ ಎಂದಾದ್ರೂ ಸಾಧ್ಯ ಆಗಿತ್ತು ಮಲಕಾರಿಸಿದ್ದ? ಈ ಕೆಲಸ ನಿನ್ನಿಂದ ಸಾಧ್ಯವಿಲ್ಲ. ಹೀಗೇಕೆ ಬೆನ್ನು ಕೊಟ್ಟು ಓಡಾಕತ್ತಿದಿ? ನಿಂದ್ರು ಮಲಕಾರಿಸಿದ್ದ. ಬುತ್ತಾಳಿಸಿದ್ದ ತಂದೆಯವರ ಹಾಗೂ ಗುರುವಿನ ಅಪ್ಪಣೆಯನ್ನು ಪಡೆದು ಈ ಕೂಳಬೇಡರನ್ನು ಸಂಹಾರ ಮಾಡುತ್ತೇನೆ. ಆಗ ನೋಡುವಂತೆ ನನ್ನ ಶೌರ್ಯವನ್ನು. ಮಲಕಾರಿಸಿದ್ದ ಈಗ ಬೆನ್ನು ಕೊಟ್ಟು ಓಡ್ಲಕ್ಕೊತ್ತಿದಿ. ನೀ ಹೆಂಗ ಹೊಡಿತಿ ಅಂತ ಬೇಡನ? ನಿನಗ ಈ ಕೆಲಸ ಸಾಧ್ಯವಿಲ್ಲ. ಬುತ್ತಾಳಿಸಿದ್ದ ಜಿನ್ನೆ ಸಾಹೇಬ, ಈ ಕೂಳಬೇಡ
ಮಾಡಿ ಅವರ ನೆತ್ತರನ್ನು ಇದೇ ಬೋರಿ ಹಳ್ಳದ ನೀರಿನಲ್ಲಿ ಹರಿದು ಕರತ್ಕಿ ಗ್ರಾಮದ ನಿನ್ನ ಮನೆ ಬಾಗಿಲಿಗೆ ತಲುಪುವಂತೆ ಮಾಡುತ್ತೇನೆ. ಆಗ ನೋಡುವಂತೆ ನಾನೊಬ್ಬ ಹೇಡಿ ಸಿದ್ಧರ ಮನೆತನದವನು, ಪುಂಡ ಸಿದ್ಧರ ಮನೆತನದ ಹೆಣ್ಣು ವೈರಿಗಳ ಗಂಡ ಪುಂಡ ಬಲಕ್ಕ. ನಮೋ ಸೋಮನಾಥ ನಮೋ ದೇವ ಸದಾ ಸುಪ್ರಭಾತ ಸದಾ ನಿರ್ವಿಕಾರ ಸದಾ ಸುಪ್ರಕಾಶ ಸದಾ ನಿರ್ವಿಕಾರ ಶರಣುವೆ ನಿನಗೆ ನಮೋ ನಮಃ ನಮೋ ಸೋಮನಾಥ ನಮೋ ದೇವ ನಮೋ ಭಕ್ತಪ್ಪ ನಮೋ ಸೋಮನಾಥ ನಮೋ ದೇವ ಚಂದ್ರಧರ ಕಪರ್ದಿ ಕಾಮಾರಿ ಕಾಲ ಕಾಲ ಕೃಪಾನಿಧಿ ಶ್ರೀ ಗುರು ಸೋಮಲಿಂಗೇಶ್ವರ ಈ ಬಾಲಕ ಭಕ್ತನ ದಂಡವತ್ ಪೂರ್ವಕ ಪ್ರಣಾಮಗಳು. ಮಲಕಾರಿ ಸಿದ್ದೇಶ ಏನು ನಿನ್ನ ಮನದ ವಿಲಾಸೆ? ದೇವ ಎನಗೊಂದು ಉಭಯ ಸಂಕಟ ಪ್ರಸಂಗ ಬಂದು ನಿನಗೆ ದೇವ. ಅಂತ ಉಭಯ ಸಂಕಟ ಯಾವುದು ಕಂದ? ನಾ ಹೇಳ್ತೀನಿ ಕೇಳ್ರಿ. ಗೌರಿ ನಾಡಿ ಕಿಲ್ಲಾರ ಮೇಸಲಕ್ಕೆ ಹೋಗಿದ್ದೆವು. ಅಲ್ಲಿ ದೇಶದ ಅರಸನ ಮಗಳು ಮಲಕಾರ್ಜಿತನ ಮೇಲೆ ಮನಸ್ಸು ಮಾಡಿ ಬಹಳ ಪರಿಯಿಂದ ಬೇಡಿಕೊಂಡು ಮಲಕಾರ್ಜಿತ ಆಕಿನನ್ನು ಧಿಕ್ಕರಿಸಿ ವಾತು ಕಳಿಸಿದ. ಅಪ್ಪ ಸಿಟ್ಟಾಗಿ 700 ಬ್ಯಾಡ್ರು ಕೂಡಿಕೊಂಡು ಮಲಕಾರ್ಜಿತನ ಜೋಡಿ ಯುದ್ಧ ಮಾಡಲಿಕ್ಕೆ ಬಂದರು. ನಾನು ಮಲಕಾರ್ಜಿತ ಅವ್ರ ಜೋಡಿ ಯುದ್ಧ ಮಾಡಲಿಕ್ಕೆ ನಿಂತಿದ್ದ. ನಾನು ರಮ್ಮಿಸಿ ಕರೆದುಕೊಂಡು ಬಂದೆ ನೋಡ್ರಿ ಗುರುದೇವ. ನಿಮ್ಮ ಅಪ್ಪಣೆ ತೋಡಿ ಕಾದಾಡ್ಬೇಕಾಗ್ತಾವ್ರಿ ಗುರುದೇವ, ಅಪ್ಪಣೆ ಕೊಡ್ರಿ. ಕೇಳುತ್ತಾರ ಆ ಕುಲವೇಡವನ್ನು ಸಂಹಾರ ಮಾಡಬೇಕಾದರೆ ಒಂದೇ ಒಂದು ರಾತ್ರಿಯಲ್ಲಿ ಹಸಿ ಹೂಡವನ್ನು ಕಟ್ಟಬೇಕು. ಆ ಹೂಡಿನ ಮೇಲೆ ಮಲಕಾರಿ ಸಿದ್ಧನು ಏರಿ ನಿಲ್ಲಬೇಕು. ಆಮೇಲೆ ಗುರುಮಂತ್ರ ಬಾಣವನ್ನು ಪ್ರಯೋಗ ಮಾಡಬೇಕು. ಅಂದರೆ ಆ 700 ಬೇಡರ ರುಂಡಗಳು ಚೆಂಡಿನಂತೆ ಭೂಮಿಗೆ ಉರುಳಿ ಬೀಳುವು. ತಿಳಿದೇ ಗೊತ್ತಾಗಿಸುತ್ತ ಆಗಲಿ ಗುರುದೇವ, ನೀವು ಹೇಳ್ದಂಗೆ ಮಾಡ್ತೇವೆ. ನಿಮಗೆ ಕಲ್ಯಾಣವಾಗಲಿ, ಹೋಗಿ ಬಂದಿರಿ. ಗೊತ್ತಾಳಿಸಿದ್ದ ಈಗ ಗುರುವಿನ ಅಪ್ಪಣೆಯನ್ನು ದೊರಕಿತ್ತು. ಇನ್ನು ಧರ್ಮರ ಅಪ್ಪಣೆಯ ಅವಶ್ಯಕತೆ ಇರುವುದಿಲ್ಲ. ಗೊತ್ತಾಳಿಸಿದ್ದ ಹೌದು ಮಲಕಾರ್. ಗೊತ್ತಾಳಿಸಿದ್ದ ನೀನು ಬೇಗನೆ ಗುರುವಿನ ಆಜ್ಞೆಯಂತೆ ಎಲ್ಲವನ್ನು ಸಿದ್ಧಪಡಿಸಿ. ಗೊತ್ತಾಳಿಸಿದ್ದ ಆಗಲಿ ಮಲಕಾರ್ಜಿತ, ಬೇಗನೆ ವಿತ್ತಲ ಭೂಮಿಗೆ ಹೋಗಲು ನಡೆ ಮಲಕಾರ್ಜಿತ. ಆಗಲಿ ನಡೆ. ಗೊತ್ತಾಳಿಸಿದ್ದ
ಮಾತನಾಡುವಿ. ಇದು ರಣಧೀರರ ಲಕ್ಷಣವಲ್ಲ, ಉತ್ತರ ಕುಮಾರನಂತ ರಣ ಹೇಡಿಗಳ ಮಾತು. ಎಲ್ಲಿ ನಿನ್ನ ಬಾಣ ಪ್ರಯೋಗದ ಚಾತುರ್ಯವನ್ನು ತೋರಿಸು. ಮಾತಿನಿಂದ ತಿಳಿ ಹೇಳಿದರೆ ಬುದ್ಧಿ ಬರಲ್ಲದು. ನೋಡು ಹಸುಳ, ನಿನ್ನ ಕಲ್ಲದ ಮೇಲಿನ ಹಾಲುವರಿಲ್ಲ. ಕೂಚಂದು ನಿನ್ನ ಮೇಲೆ ನನ್ನ ಕೈ ಎತ್ತಲಲ್ಲವಾಗಿದೆ. ಯುದ್ಧದಲ್ಲಿ ಕೂಸ ಕೊಂದ ಎಂದು ನೊಂದುಕೊಂಡು ಮಾತನಾಡುವಿ. ನಾನು ಬಾಲನಲ್ಲ, ನಿಮ್ಮೆಲ್ಲರಿಗೆ ಕಾಲನಾಗಿದ್ದೇನೆ. ಹೂಡಿ ಒಡೆ ಬಾಣವನ್ನು. ನಾಗಯ್ಯ, ನೋಡುವೇನು ಸುತನಿಗೆ ಹಿತದ ಮಾತುಗಳು ಕಿವಿಗೊಡುವಂತಿಲ್ಲ. ಇವನನ್ನು ತೊತ್ತೊಳೆದು ಹಿಚಕಿ ಬಿಡು. ಬಾಣ ಪ್ರಯೋಗದ ಚಾತುರ್ಯ ತೋರಿಸೆಂದು ನಾನು ಹೇಳಿದರೆ ನನ್ನನ್ನು ತೊಳೆಯಲು ಕಳಿಸಿಕೊಡುವೆಯಾ? ಅವನಿಗೆ ಪ್ರಾಣನಾಶವಿರದಿದ್ದರೆ ಮಾತ್ರ ನನ್ನ ಹತ್ತಿರ ಬರಲಿ. ಎಲ್ಲೋ ಬಾಳ ಬುದ್ಧಿ ಬಾಲಕ, ನಮ್ಮ 700 ಬೇಡ ಸೈನಿಕರೊಡನೆ ಹೋರಾಡಲು ನೀನಾವ ವೀರಾದಿ ವೀರನು. ಸುಮ್ಮನೆ ನನ್ನ ಬಾಲಕ್ಕೆ ತುತ್ತಾಗಬೇಡ. ಅಲೇ ಕಡು ದುರಾತ್ಮನಾದ ಕನ್ನಯ್ಯನೇ, ಶಣಶಾಡುವುದನ್ನು ಬಿಟ್ಟು ಶರಣಾಗತನಾಗೆಂದು ಹೇಳಲು ನಾಚಿಕೆಯಾಗುವುದಿಲ್ಲವೇ ನೀಚ ಅಧಮ? ಎಲ್ಲೋ ಕಳಮೂರ್ಖ ಹುಡುಗ, ಹಸುಳ ಇವನನ್ನು ಹಸುಳತೆಯನ್ನೆತ್ತಿ ಹೇಳಿದರೂ ಬುದ್ಧಿ ಬರಲಲ್ಲದು. ನೀನಾಗೆ ನಿನ್ನ ಸಾವನ್ನು ಕರೆದುಕೊಳ್ಳುವಿ. ನೋಡು ಹಾಗಾದರೆ ನನ್ನ ಬಲವಾದ ಬಾಣದ ರುಚಿಯನ್ನು. ನೀನು ಬಿಟ್ಟ ಬಾಣವು ನನ್ನ ಹತ್ತಿರ ಬರೋದರೊಳಗೆ ಕತ್ತರಿಸಿ ಹಾಕಿದೆ. ಇನ್ನು ಮೇಲೆ ನೋಡಿಕೊ ನನ್ನ ಬಾಣ ಪ್ರಯೋಗದ ಅರ್ಭಾಟವನ್ನು. ಮುಂಗಾರಿ ಮಿಂಚಿನಂತೆ ಮಿಂಚಿ ನಿಮ್ಮೆಲ್ಲರ ಕಣ್ಣು ಮುಚ್ಚುವಂತೆ ಮಾಡಿ ಕಳಲ್ಲೆಂಬ ಗುಡುಗಿನ ಸಪ್ಪಳದಿಂದ ನನ್ನ ಬಾಣ ಪ್ರಯೋಗಕ್ಕೆ ದೇವಾನುದೇವತೆಗಳ ದಿಕ್ಕು ಕಾಣದೆ ಓಡಾಡುತ್ತಿರುವಾಗ ನೀವೆಲ್ಲಿ ತಾಳಬೇಕೋ ಕ್ಷುಲ್ಲಕ ಎಲ್ಲೋ ಬಾಲ ಬುದ್ಧಿ ಬಾಲಕ, ಪುಣ್ಯರಂತೆ ಮಾತನಾಡಿದರೆ ಯುದ್ಧದಲ್ಲಿ ಗೆದ್ದಂತಾಯಿತು. ನನ್ನ 700 ಬೇಡ ಸೈನಿಕರ ಮುಂದೆ ನಿನ್ನ ಆಟವೇನು ಸಾಗುವುದು? ಸುಮ್ಮನೆ ಶರಣಾಗತನಾಗು. ಸಾಕು ಮಾಡು ನಿನ್ನ ಏನು ನುಡಿದರೆ. ಸುಮ್ಮನೆಗೆ ಜಂಬ ಕೊಚ್ಚಿಕೊಳ್ಳುವೆ. ನಿನ್ನಲ್ಲಿ ಬಾಣ ಪ್ರಯೋಗ ಮಾಡುವ ಸಾಮರ್ಥ್ಯ ಇದ್ದಂತೆ ಕಾಣುವುದಿಲ್ಲ. ನಾಗಯ್ಯ, ನೋಡುವೇನು ಒಮ್ಮಿಂದೊಮ್ಮೆಲೆ 700 ಬೇಡ ಸೈನಿಕರನ್ನು ಹುರಿದುಂಬಿಸಿ ಬಾಣ ಪ್ರಯೋಗ ಮಾಡಿ. ಹಾಗಾದರೆ ನೋಡಿರಿ ನನ್ನ ಬಾಣ ಪ್ರಯೋಗದ ಕಲಾರೀತಿಗಳನ್ನು. ನನಗೆ ನೇರು ಕುಡಿದು ಬಿಟ್ಟಿದ್ದೇನೆ. ಇನ್ನು ತಡ ಮಾಡದೆ ಹಸಿವುಡವನ್ನು ಯಾರೇ ಗುರುಮಂತ್ರದ ಬಾಣವನ್ನು ಪ್ರಯೋಗ ಮಾಡುವ. ಹಾಗೆ ಮಾಡುತ್ತೇನೆ ಮುತ್ತಾಳಿಸಿದ್ದ. ಏನೇ ಮದೊಂದು ಬೇಡರ್ಸನೆ, ನಿನ್ನ ಬೇಡ ಸೈನಿಕರ ಭೂಮಿ ಅರುಣ ಎಂದು ತೀರಿತೆಂದು ತಿಳಿದುಕೋ. ಇನ್ನು ಪ್ರಬಲ ಶಕ್ತಿಯುಳ್ಳ ಗುರು ಮಂತ್ರಾಸ್ತ್ರವನ್ನು ಪ್ರಯೋಗಿಸುತ್ತೇನೆ.
ಅಲ್ಲವೇ? ಹಾ ಮಂತ್ರಿಯೇ, ನೀನು ಕೂಡ ಕೈ ಬಿಟ್ಟೆಯ. ನೀನೊಬ್ಬರು ಇದ್ದರೆ ನನಗೆಲ್ಲ ಇದ್ದಂತಾಗುತ್ತಿತ್ತು. ನೀನು ಕೈ ಬಿಟ್ಟೆಯ. ಅಲೇ ಬೇಡ ಕಡೆ ಮೂರ್ಖ, ಸೋಕೋ ಕ್ರೋಧದಿಂದ ಹಸು ನೀಗಿಕೊಂಡಿ. ಬೇಗನೆ ಹೋಗಿ ನಿನ್ನ 700 ಬೇಡ ಸೈನಿಕರ ಆತ್ಮಕ್ಕೆ ಶಾಂತಿಯನ್ನು ಕೊಡು. ತಿಳಿಯಿತೆ? ಎಲ್ಲೋ ಸಮರ ಶೌರ್ಯ ಹರಿಗಳನ್ನು ತೊರೆದು ಶಾಲೆಯಾದ ವೀರ ಮಲಕಾರಿಸಿದ್ದಾನೆ. ನಿನ್ನಲ್ಲಿರುವ ದಿವ್ಯ ಶಕ್ತಿಯನ್ನು ಅರಿಯದೆ ನಾನು ತಪ್ಪು ಮಾಡಿದೆ. ನನ್ನ 700 ಬೇಡ ಸೈನಿಕರನ್ನು ಜೀವಂತ ಮಾಡುವ ಮೂಲಕ ಕನ್ನಯ್ಯ, ನಿನ್ನ ಸೊಕ್ಕೆ ನಿನಗೆ ಮುಳುವಾಗಿದೆ. ನ್ಯಾಯ ಅನ್ಯಾಯವನ್ನು ತಿಳಿಯದೆ ನಿನ್ನ ಮಗಳ ಮೇಲಿನ ಮೋಹಕ್ಕಾಗಿ ಆಕೆಯ ಮಾತೆ ಸತ್ಯವೆಂದು ತಿಳಿದು ನನಗೆ ಕೆಣಕಿದೆ. ಈಗ ಪಶ್ಚಾತ್ತಾಪ ಪಟ್ಟುಕೊಂಡು ದುಃಖಿಸುತ್ತಿರುವೆ. ಅದನ್ನು ಕಂಡು ನನಗೂ ಕನಿಕರ ಬರುತ್ತದೆ. ಆದರೆ ಮಾಡುವುದೇನು? ನನ್ನ ಕೈಯಲ್ಲೇನಿದೆ? ಎಲ್ಲವೂ ನಡೆಸಿಕೊಡುವವರು ಕಣಾಪುರದಲ್ಲಿರುವ ಗುರು ಸೋಮಲಿಂಗರು. ನಾವೆಲ್ಲರೂ ಅವರ ಕೈಯಲ್ಲಿರುವ ಸೂತ್ರದ ಗೊಂಬೆಗಳಿದ್ದಂತೆ. ನಿನ್ನ ಬೇಡ ಸೈನಿಕರನ್ನು ಜೀವಂತ ಮಾಡುವುದು ನನ್ನಿಂದ ಸಾಧ್ಯವಿಲ್ಲ ಕನ್ನಯ್ಯ. ಅಪ್ಪ ಬೈಲಬು ತಾಳಿಸಿದ್ದಾನೆ. ನೀನಾದರೂ ನನ್ನ ಸರ್ವ ಸೈನಿಕರನ್ನು ಜೀವಂತ ಮಾಡುವ ತಾಳಿಸಿದ್ದ. ಕನ್ನಯ್ಯ, ಮಲಕಾರ್ಜಿತ್ ಹೇಳಿದಾಗ ಜೀವದಾನ ಮಾಡುವ ಶಕ್ತಿ ನನಗೂ ಇಲ್ಲ ಕನ್ನಯ್ಯ. ಅಪ್ಪ ಬೈಲಬು ತಾಳಿಸಿದ್ದಾನೆ. ನಾನೀಗ ಬಹಳಷ್ಟು ನೊಂದುಕೊಂಡವನಾಗಿದ್ದೇನೆ. ಸಾಮಾನ್ಯ ಜನರು ಕೂಡ ಮಹಾತ್ಮರಂತೆ ಕಾಣಿಸಿಕೊಳ್ಳುತ್ತಾರೆ. ತಾಳಿಸಿದ್ದ. ಯಾವ ಮಹಾತ್ಮರಿದ್ದೆಗಾದರೂ ಕರೆದುಕೊಂಡು ನಡೆ, ಅವರಿಂದಲಾದರೂ ಜೀವನ ಮಾಡಿ ತಾಳಿಸಿದ್ದ. ಕನ್ನಯ್ಯ, ನಿನ್ನಲ್ಲಿ ಜಬರ್ದಸ್ತ್ ಭಕ್ತಿ ಇದ್ರೆ ನಟ್ಟ ಮಗನಾಪುರಕ್ಕೆ ಹೋಗು. ಅಲ್ಲಿ ಗುರು ಸೋಮಲಿಂಗೇಶ್ವರರು ನೆನೆದಾರ. ಅವ್ರಿಗೆ ಭಕ್ತಿ ಇಟ್ಟು ಬೇಡಿಕೋ, ತಾವೇ ಜೀವಂತ ಮಾಡ್ತಾರ. ಆಗಲಿ ತಾಳಿಸಿದ್ದ. ನೀವು ಹೇಳಿದಂತೆ ಮಕ್ಕಳಾಪುರಕ್ಕೆ ಹೋಗಿ ಗುರುಗಳನ್ನು ಬೇಡಿಕೊಂಡು ನನ್ನ 700 ಬೇಡ ಸೈನಿಕರನ್ನು ಜೀವಂತವಾಗುವಂತೆ ಬೇಡಿಕೊಳ್ಳುತ್ತೇನೆ. ತಾಳಿಸಿದ್ದ. ಬೇಗನೆ ಹೋಗು ಕನ್ನಯ್ಯ. ದಯ
ಪ್ರಸಂಗ ಬಂದದ್ದು. ಆ ಉಭಯ ಸಂಕಟ ಪ್ರಸಂಗವನ್ನು ದೂರ ಮಾಡಿ ಸರಿ ಆಯ್ತು. ನೀನಾರು ಬರ್ತಾ ದೇವಾದಿದೇವ ಮಹಾದೇವ, ನಾನು ಸುರಪುರ ನಾಡಿನ ದೊರೆ ಕನ್ನಯ್ಯನೆಂದು ನನ್ನ ಹೆಸರು ದೇವ. ನಿಮ್ಮ ನಾಡಿನವರು ನಮ್ಮ ನಾಡಿಗೆ ಖಿಲ್ಲಾರಗಳನ್ನು ಮೈಸಲು ಬಂದಿದ್ದರು. ನನ್ನ ಮಗಳ ಮೇಲಿನ ಅಪರಾಧಕ್ಕಾಗಿ ಮಲಕಾರ ಸಿದ್ಧನೊಡನೆ ಯುದ್ಧ ಮಾಡಲಿಕ್ಕೆ ಬಂದಿದ್ದೆ. ಆ ಯುದ್ಧ ರಣದಲ್ಲಿ ನನ್ನ ಸರ್ವ ಸೈನಿಕರೆಲ್ಲ ಮಡಿದಿರುವರು. ಆ ಸರ್ವ ಸೈನಿಕರನ್ನು ಜೀವಂತ ಮಾಡುವಂತೆ ಮಾಡುತ್ತಾ ಕನ್ನಯ್ಯ, ನಿನ್ನಿಂದ ತಪ್ಪನ್ನು ಮನ್ನಿಸಿ ನಿನಗೊಂದು ಅಭಯದಾನ ನೀಡುತ್ತೇನೆ. ಮಲಕಾರಿಸಿದ್ದನನ್ನು ಕರೆಯಿಸಿ ನಿನ್ನ ಸೈನಿಕರನ್ನೆಲ್ಲ ಜೀವಂತಗೊಳಿಸುತ್ತೇನೆ. ನಿನ್ನನ್ನು ಹೋಗು ಕನ್ನಯ್ಯ. ದೇವ, ಎನ್ನ ಸ್ಥಾನಕ್ಕೆ ನನ್ನನ್ನು ಕರೆಸಲು ಕಾರಣವೇನು? ಬಾಮನು ಮಲಕಾರ ಸಂದೇಶ, ನಿನಗಿಂದು ಗುಪ್ತ ಮಂತ್ರೋಪದೇಶ ಮಾಡಬೇಕಾಗಿದೆ ಕಂದ. ಆಗಲಿ ಗುರುದೇವ. ಕಂದ ಮಲಕಾರಿಸಿದ್ದ, ನಿನ್ನ ಕಿರುಬೆರಳನ್ನು ಕೊಯ್ದು ಗುರುಮಂತ್ರವನ್ನು ಉಚ್ಚರಿಸುತ್ತಾ ಆ ರಣದಲ್ಲಿ ಮಡಿದ ಸೈನಿಕರ ಮೇಲೆ ಆ ರಾಗವನ್ನು ನಾಶಪಡಿಸಿ ಆ ಬೇಡ ಸೈನಿಕರೆಲ್ಲ ರಾಮದಾನ ಪಡೆಯುತ್ತಾರೆ. ಬೇಗನೆ ಮಾಡ ಹೋಗುತ್ತಾ ಮಹಾದಾಜ್ಞೆ. ನಿಮ್ಮ ಅಂತಃಕರಣದ ಪರಿಪೂರ್ಣ ಹರಿಕೆ ನನ್ನ ಮೇಲಿರಲು ಯಾವ ಕಾರ್ಯವ ಸಾಧ್ಯವಾಗಲಾರದು ಗುರುದೇವ. ಕಲ್ಯಾಣವಾಗಲು ಹೋಗುತ್ತಾ ಗುರುವಿನ ಅಪ್ಪಣೆಯನ್ನು ಪಡೆದುಕೊಂಡು ಹೌದು ಮುತ್ತಾಳೆ ಸಿದ್ಧ. ಕನ್ನಯ್ಯ ಬಾಳ ಗೋಳಾಡತನ. ಬೇಗನೆ ಜೀವಂತ ಮಾಡು ಆ ಸೈನಿಕರನ್ನು. ಆಗಲಿ ಮುತ್ತಾಳೆ ಸಿದ್ಧ. ತಮ್ಮ ದಯದಿಂದ ಬದುಕಿದ ನನ್ನ ಜನ್ಮ ಪರ್ಯಂತ ಸೇವೆ ಮಾಡುತ್ತೇನೆ. ಕನ್ನಯ್ಯ, ನಿನ್ನ 700 ಬೇಡ ಸೈನಿಕರಿಗೆಲ್ಲ ಜೀವದಾನ ಮಾಡಿದ್ದೇನೆ. ಸಂತೋಷದಿಂದ ನಿನ್ನ ರಾಜಧಾನಿಗೆ ತೆರಳು ಕನ್ನಯ್ಯ. ಆಗಲಿ.